यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां गोविन्दे देहि भक्तिं भवति च भगवन्नुर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव। ನಿನ್ನೆ ಸುಕನ್ಯಾ ಮತ್ತು ಚ್ಯವನರ ಪ್ರಸಂಗವನ್ನು ನೋಡಿದೆವು. ನಮಗೆ ಅದು ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದರೆ, ಅಶ್ವಿದೇವತೆಗಳಿಗೆ ಅಲ್ಲಿಯ ತನಕ ಆರಾಧನೆ ಮಾಡುವ ಪ್ರಸಂಗ ಬಂದಿರಲಿಲ್ಲ. ಯಾಕೆಂದರೆ ಆಗ ಯಜ್ಞ ಮಾಡ್ತಾ ಇದ್ದವರೆಲ್ಲ ಅವ್ರಿಗಿಂತ ದೊಡ್ಡವರು. ಯಾವಾಗ ವೈವಸ್ವತ ಮನುವಿನ ಮಗ ಅಶ್ವಿದೇವತೆಗಳಿಗೆ ಯಾಗ ಶುರು ಮಾಡಿದ್ನೋ ಅವಾಗ ಅಶ್ವಿದೇವತೆಗಳಿಗೆ ಕೊಡಬೇಕಾದ ಪ್ರಸಂಗ ಬಂತು. ಹಾಗೆ ಕೊಡುವ ಪ್ರಸಂಗ ಬಂದಾಗ ಅದು ಎಲ್ಲ ಜನರಿಗೂ ಗೊತ್ತಾಗಲಿ ಅಂತ ಹೇಳಿ ಒಂದು ಪ್ರಸಂಗ, ವಿವಾದ ಕ್ರಿಯೇಟ್ ಆಯಿತು. ಅದರ ಪ್ರಕಾರ ಇಂದ್ರ ಆಹುತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿ ವಜ್ರಾಯುಧವನ್ನೆತ್ತಿ ಬಂದ. ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವಃ. ಆಗ ತನ್ನ ಮಂತ್ರಶಕ್ತಿಯಿಂದ ಚ್ಯವನ ಇಂದ್ರನ ತೋಳನ್ನು ಸ್ತಂಭನ ಆಗುವಂತೆ ಮಾಡಿದ. ಆಮೇಲೆ ಅನ್ವಜಾನನ್ ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋಹೋ, ಎಲ್ಲರೂ ಒಪ್ಪಿಕೊಂಡ್ರು. ಈ ಕಥೆಯನ್ನು ನಾವು ಕೇಳಿದ್ವಿ. ಇನ್ನು ಈ ಸುಕನ್ಯೆಯ ಅಪ್ಪ ಶರ್ಯಾತಿ ಏನಿದ್ದಾನೆ, ಆ ಶರ್ಯಾತಿಯ ಗಂಡು ಮಕ್ಕಳು ಇದ್ದಾರೆ. ಅಂದರೆ ಸುಕನ್ಯೆಯ ತಮ್ಮಂದಿರು, ಅವರು 3 ಜನ ಅಂತ. ಉತ್ತಾನ ಬರ್ಹಿಹಿ ಆನರ್ತಃ ಭೂರಿಷೇಣ ಇತಿತ್ರಯಃ ಶರ್ಯಾತೇರಭವನ್ ಪುತ್ರಾಃ ಆನರ್ತಾದ್ರೇವತೋಭವತ್. ಉತ್ತಾನ ಬರ್ಹಿ, ಆನರ್ತ, ಭೂರಿಷೇಣ ಅಂತ 3 ಜನ ಸುಕನ್ಯೆಯ ತಮ್ಮಂದಿರು, ಅಂದರೆ ಶರ್ಯಾತಿಯ ಮಕ್ಕಳು, 3 ಜನ ಮಕ್ಕಳು. ಅದರಲ್ಲಿ ಶರ್ಯಾತೇರಭವನ್ ಪುತ್ರಾಃ ಆನರ್ತಾದ್ ರೇವತೋ ಭವತ್. ಆನರ್ತ ಅಂತ ಒಬ್ಬ ಇದ್ದಾನಲ್ಲ, ಉತ್ತಾನ ಬರ್ಹಿ ಆನರ್ತ ಭೂರಿಷೇಣ ಅಂತ. ಅದರಲ್ಲಿ ಆನರ್ತನ ಮಗ ರೇವತ ಅಂತ. ನೀವು ಕೇಳಿರಬಹುದು, ದ್ವಾರಕೆಯ ಸುತ್ತಮುತ್ತಲೂ ಆನರ್ತ ಅಂತನೂ ಅದಕ್ಕೆ ಕರಿತಾ ಇದ್ರು ಅಂತ, ಆನರ್ತ ದೇಶ ಅಂತ. ಆ ಆನರ್ತನ ಮಗ ರೇವತ ಅಂತ. ನೋಡಿ, ಒಂದು ಸ್ಥಳದ ಇತಿಹಾಸ ಅಂತ ಹೇಳಿದ್ರೆ ಬಹಳ ಆಳವಾಗಿ ಹೋಗಲಿಕ್ಕೆ ನಮಗೆ ಗೊತ್ತಿಲ್ಲ. ಆ ಎವಿಡೆನ್ಸ್ ಯಾವುದು ಸಿಗೋದಿಲ್ಲ. 5,000 ವರ್ಷವೋ, 5,500 ವರ್ಷವೋ, 6,000 ವರ್ಷವೋ ಹಿಸ್ಟಾರಿಕಲ್ ಎವಿಡೆನ್ಸು ಅಂತ ಹೇಳಿ ಉತ್ಖನನ ಮೊದಲಾದವುಗಳಿಂದ, ಎಕ್ಸ್ಕವೇಷನ್ನು, ಸಬ್ಮರೀನ್ ಆರ್ಕಿಯಾಲಜಿ ಇತ್ಯಾದಿಗಳಿಂದ ನಮಗೆ ಒಂದು ಸ್ಥಳದ ಇತಿಹಾಸ ಸ್ಥೂಲವಾಗಿ ಐಡಿಯಾ ಬರುತ್ತೆ. ಹಾಗೆ ಕೇವಲ ವಸ್ತು ಸಿಕ್ಕಿದ್ರೆ ಆಗಲ್ಲ, ಅದಕ್ಕೆ ಸಂಬಂಧಪಟ್ಟ ಗ್ರಂಥ ಇರಬೇಕಾಗತ್ತೆ. ವಸ್ತು ಸಿಕ್ಬಿಟ್ರೆ ಆಗಲ್ಲ. ಕೆಲವೊಮ್ಮೆ ಗ್ರಂಥ ಇರುತ್ತೆ, ವಸ್ತು ಇರಲ್ಲ. ಆದರೆ
ಗ್ರಂಥದಲ್ಲಿದ್ದದ್ದು ನಡೆದಿರಲ್ಲ ಅಂತಲ್ಲ, ಅಂದರೆ ಅದು ಪ್ರಾಮಾಣಿಕ ಆಗಿರಬೇಕು. ಮಹಾಭಾರತ, ರಾಮಾಯಣ, ಭಾಗವತ ಮತ್ತು ಪ್ರಾಮಾಣಿಕರಾದವರು ಅವರು ಬರೆದದ್ದಾಗಿರಬೇಕು. ಸುಮ್ಮನೆ ಪವಾಡಗಳನ್ನು ಬರೆಯೋದರಿಂದ ಅದು ಏನು ಪ್ರಯೋಜನ ಇಲ್ಲ. ಅದು ಅವರ ಸಿದ್ಧಾಂತದ ನೆಲೆಯಲ್ಲಿಯೇ ವಿರುದ್ಧ ಆಗಿದ್ದರೆ ಅದು ಜಾಸ್ತಿ ದಿವಸ ನಿಲ್ಲೋಲ್ಲ. ನೋಡಿ, ಇಲ್ಲಿ ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ಇದನ್ನು ಗಮನ ಇಟ್ಟು ಕೇಳಿ. ಈ ಆನರ್ತನ ಮಗ ರೇವತ ಅಂತ. ಸೋಂತ ಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಂ ಆಸ್ಥಿತೋ ಭುಂಕ್ತ ವಿಷಯಾನ್ ಆನರ್ತಾದೀನರಂದ ಅರಿಂದಮಃ. ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಮಾಡಿದ. ಯಾರು? ರೇವತ. ಆ ಸಮುದ್ರದ ಮಧ್ಯದ ಪಟ್ಟಣದಲ್ಲಿ ಕುಳಿತು ತನ್ನ ಉಳಿದ ಬ್ರಾಂಚ್ಗಳು ಏನಿದೆ ಅದನ್ನೆಲ್ಲ ಆಳ್ತಾ ಇದ್ದ. ತಸ್ಯ ಪುತ್ರ ಶತಂ ಜಜ್ಞೆ ಕಕುದ್ಮಿ ಜ್ಯೇಷ್ಠಮುತ್ತಮಂ ರೇವತೋ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂ ಗತಃ. ಅವನಿಗೆ 100 ಜನ ಮಕ್ಕಳು, ಕಕುದ್ಮಿ ಮೊದಲಾದವರು. ಮಗಳು ಒಬ್ಬಳೆ, ಅಂದರೆ ಎಷ್ಟು ಪ್ರೀತಿ ಇರಬೇಡ, ರೇವತಿ. ಆ ರೇವತಿಯನ್ನು ಕರೆದುಕೊಂಡು ಇವಳಿಗೆ ಒಳ್ಳೆ ವರ ಬೇಕು ಅಂತ ಹೇಳಿ ಬ್ರಹ್ಮಲೋಕಕ್ಕೆ ಹೋದ. ಪುತ್ರ್ಯಾವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಮಪಾವೃತಂ ಆವರ್ತಮಾನೇ ಗಾಂಧರ್ವೇ ಸ್ಥಿತಃ ಅಲಬ್ಧ ಕ್ಷಣ ಕ್ಷಣಂ. ಪುತ್ರ್ಯಾಹವರಂ ಪರಿಪ್ರಷ್ಟು, ಮಗಳಿಗೆ ಒಳ್ಳೆ ವರ ಬೇಕು ಅಂತ. ಏನು ಯಾರಿಗೂ ಇಲ್ಲದ ಮಗಳು ಅಂತ ಅನ್ಬೇಡಿ, ಇವಳು ಯಾರಿಗೂ ಇಲ್ಲದ ಮಗಳೇ. ಯಾಕೆಂದರೆ ವಾರುಣಿಯ ಅವತಾರ ಇವಳು. ಕೆಲವೊಮ್ಮೆ ಇವಾಗ ಮಾಡ್ತಾರೆ, ಅದು ಹಾಗಲ್ಲ. ಅದು ಆವಾಗ ಸ್ವರೂಪ ಯೋಗ್ಯತೆಯ ಅರಿವಿದ್ದವರು ಹುಡುಕ್ತಾ ಇದ್ದ ರೀತಿ ಬೇರೆ, ಈಗ ಬೇರೆ. ಈಗ ಏನೇನೋ ಪರಿವೇಶಗಳಿದೆ, ಅದನ್ನೆಲ್ಲ ನೆನಪಿಸ್ಕೊಳ್ಳೋದು ಅಸಂಗತ. ಪುತ್ರ್ಯಾವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಂ ಅಪಾವೃತಂ, ಬ್ರಹ್ಮಲೋಕಕ್ಕೆ ಹೋದ. ಆವರ್ತಮಾನೇ ಗಾಂಧರ್ವೇ ಸ್ಥಿತಃ ಅಲಬ್ಧ ಕ್ಷಣ ಕ್ಷಣಂ, ಒಂದು ಕ್ಷಣ ಇರಲಿ ಏನು ನಡೆಯುತ್ತೆ ನೋಡೋಣ ಅಂತ ಇದ್ದ. ಅಲಬ್ಧ ಕ್ಷಣ, ಅವಕಾಶ ಸಿಕ್ಕಿರಲಿಲ್ಲ. ಕಾನ್ಸರ್ಟು ಆಗ್ತಾ ಇತ್ತು, ಸಂಗೀತ ಕಚೇರಿ ಆಗ್ತಾ ಇತ್ತು. ಆವಾಗ ಬ್ರಹ್ಮದೇವರಿಗೇನು ತೊಂದರೆ ಮಾಡೋದು ಅಂತ ಒಂದು ಸ್ವಲ್ಪ ಹೊತ್ತು ನಿಂತ. ತದಂತ ಆದ್ಯಮಾನಮ್ಯ ಸ್ವಾಭಿಪ್ರಾಯಂ ನ್ಯವೇದಯತ್ ತಚ್ಛ್ರುತ್ವಾ ಭಗವಾನ್ ಬ್ರಹ್ಮ ಪ್ರಹಸ್ಯ ತಮುವಾಚ. ತದಂತ ಆದ್ಯಂ ಆನಮ್ಯ, ಸಂಗೀತ ಕಚೇರಿ ಮುಗಿದ ಮೇಲೆ ಬ್ರಹ್ಮದೇವರಿಗೆ ನಮಸ್ಕರಿಸಿ ತನ್ನ ಅಭಿಪ್ರಾಯವನ್ನು ಹೇಳಿದ. ಆಗ ತಚ್ಛ್ರುತ್ವಾ ಭಗವಾನ್ ಬ್ರಹ್ಮ, ಅದನ್ನು ಕೇಳಿ ಪ್ರಹಸ್ಯ, ಗಟ್ಟಿಯಾಗಿ ನಕ್ಕು ಅವನಿಗೆ ಹೇಳಿದರಂತೆ, ಅಹೋರಾಜನ್ ನಿರುದ್ಧಾಸ್ತೆ ಕಾಲೇನ ಹೃದಯೇ ಕೃತಾಃ ತತ್ಪುತ್ರ ಪೌತ್ರ ನಪ್ತॄಣಾಂ ಗೋತ್ರಾಣಿ ಚ ನ ಶೃಣ್ಮಹೆ ಅಂತ. ಏನಯ್ಯ, ಎಷ್ಟು ಕಾಲ ಆಗಿದೆ ಗೊತ್ತಾ ಕೆಳಗಡೆ ಅಂದರು ಬ್ರಹ್ಮದೇವರು. ಏನು? ತತ್ಪುತ್ರ ಪೌತ್ರ ನಪ್ತॄಣಾಂ, ನೀನು ಇವರಾಗಬಹುದಾ ಅಂತ ಸಂಭವನೀಯತೆಯನ್ನು ಕೇಳಲಿಕ್ಕೆ ಯಾರನ್ನೋ ಹುಡ್ಕೊಂಡು ಬಂದಿದೆಯಲ್ಲ, ಅವರ ಮಕ್ಕಳ ಮೊಮ್ಮಕ್ಕಳ ಮಕ್ಕಳ ಅವ್ರ ಮೊಮ್ಮಕ್ಕಳ ವಂಶದ ಹೆಸರು ಕೂಡ ಇಲ್ಲ, ಅವರಲ್ಲ. ಮುಹೂರ್ತಂ ಶೃಣ್ವತೋ ಶ್ರಾವ್ಯಂ ಪ್ರತಿಯಾತಸ್ಯ ತೇನ ಘ ಕಾಲೋಯಾತ ಸ್ತ್ರಿನವಭಿ ಚತುರ್ಯುಗ ವಿಕಲ್ಪಿತ. ನೀನು ಒಂದು ಸ್ವಲ್ಪ ಮುಹೂರ್ತ ಅಂತ ನಿನಗೆ ಅನ್ನಿಸಿತು, ಕೆಳಗಡೆ ಸುಮಾರು ಚತುರ್ಯುಗ ಕಾಲವೇ ಕಳೆದು ಹೋಯಿತು. ಸುಮಾರು ಚತುರ್ಯುಗ ಕಾಲ ಕಳೆದು ಹೋಯಿತು, ಒಂದಲ್ಲ, ಒಂದು ಚತುರ್ಯುಗ ಅಲ್ಲ, ಆ ತರಹದ ಚತುರ್ಯುಗ 16 ಕಳೆದು ಹೋಯಿತು. 16 ಅನ್ನೋದಕ್ಕಿಂತ ಪರ್ಫೆಕ್ಟ್ ಲೆಕ್ಕ ಇದೆ, 93 ತ್ರಿನವಭಿಹಿ. ಇದಕ್ಕೆ ಕೆಲವರು 93 ಅಂತ ಅರ್ಥ ಮಾಡಿದ್ದಾರೆ. ವ್ಯಾಕರಣದ ಪ್ರಕಾರ ಅಷ್ಟೊಂದು ಸರಿಯಲ್ವೇನೋ. ತ್ರಿನವಭಿಹಿ ಅಂದರೆ 9 ಅಂದರೆ 27 ಚತುರ್ಯುಗಗಳು ಕಳೆದು ಹೋಗಿದೆ. ತದ್ಗಚ್ಛದೇವ ದೇವಾಂಚೋ ಬಲದೇವೋ ಮಹಾಬಲಃ ಕನ್ಯಾರತ್ನವಿದಂ ರಾಜನ್ನರ ರತ್ನಾಯ ದೇಹಿ ಭೋ. ಅದರಿಂದ ಹೋಗಪ್ಪ, ಹಾಗಾದರೆ ನನ್ನ ಮಗಳು ಹೇಗೆ ಅಂದರೆ, ನಿನ್ನ ಮಗಳಿಗೆ ಮದುವೆ ಆಗತ್ತೆ. ಮದುವೆ ಮಾಡಿಕೊಳ್ಳೋ ಭೂಪ ಯಾರು ಅಂತಂದರೆ ಬಲರಾಮ.
ಈ ಕನ್ಯಾರತ್ನವನ್ನು ಆ ನರರತ್ನನಿಗೆ ಕೊಡು. ಭುವೋ ಭಾರಾವತಾರಾಯ ಭಗವಾನ್ ಭೂತಭಾವನಃ ಅವತೀರ್ಣೋ ನಿಜಾಂಚೇನ ಪುಣ್ಯಶ್ರವಣ ಕೀರ್ತನ. ಭೂಮಿಯ ಭಾರವನ್ನು ಇಳುಹಲಿಕ್ಕಾಗಿ ಕೃಷ್ಣ ಅವತಾರ ಮಾಡಿದ್ದಾನೆ, ಅವನ ಅಣ್ಣ ಬಲರಾಮ ಇದ್ದಾನೆ. ಇತ್ಯಾದಿಷ್ಟೋಭಿವಂದ್ಯಾಜಂ ಪುನಃಸ್ವಪುರಮಾಗತಃ ತ್ಯಕ್ತಾಂ ಪುಣ್ಯಜನತ್ರಾತಾತ್ ಭ್ರಾತೃಭಿರ್ದಿಕ್ಷ್ವಸ್ಥಿತೈ. ಹೀಗೆ ಹೇಳಿದಾಗ ರೇವತ ಬ್ರಹ್ಮದೇವರಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಬಂದ. ಅಷ್ಟರ ಮಧ್ಯದಲ್ಲಿ ಇಲ್ಲಿ ಬೇರೆ ಏನೇನೋ ಆಗೋಗಿತ್ತು. ಏನಾಯಿತು ಅಂತ ಭಾಗವತ ಹೇಳುತ್ತೆ. ತ್ಯಕ್ತಾಂ ಪುಣ್ಯಜನತ್ರಾತಾತ್, ಅಣ್ಣ ಹೋದ. ಆಗ ಹೈಹಯರು ಮತ್ತು ಪುಣ್ಯಜನರು ಅಂತಂದರೆ ಅತ್ಯಂತ ಪಾಪಿಗಳು ಅಂತ ಅರ್ಥ. ಅದು ವಿರುದ್ಧ ಲಕ್ಷಣ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಷ್ಟು ವ್ಯಾಕರಣದ ಮಾತುಗಳನ್ನೇ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲಂಕಾರ ಶಾಸ್ತ್ರದ ಒಂದು ಚೋದ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಅಹೋ ಪೂರ್ಣಂ ಸರೋಯತ್ರ ಲುಠಂತ ಸ್ನಾಂತಿ ಮಾನವಾಹ ಅಂತ ವಿರುದ್ಧ ಲಕ್ಷಣ ಹೇಗೆ ಅಂತಂದರೆ ಹೀಗೆ ಅಂತ ಅಲಂಕಾರ ಶಾಸ್ತ್ರದಲ್ಲಿ ಒಂದು ನುಡಿ ಇದೆ. ಓಹೋಹೋ, ಏನು ಸರೋವರ ತುಂಬಿ ಹೋಗಿದೆ, ಹೊರಳಾಡದೆ ಸ್ನಾನವೇ ಆಗಲ್ಲ ಅಂತ. ಇದು ವಿರುದ್ಧ ಲಕ್ಷಣ. ಪೂರ್ಣ ಅಂತ ಹೇಳೋದು ಪೂರ್ಣ ಅಲ್ಲ, ತುಂಬಿ ಹೋಗಿದೆ. ಹಾಗೆ ಇದು ಪುಣ್ಯಜನರು ಅಂತ. ಅಲ್ಲಿ ಮಹಾಭಾರತದಲ್ಲಿ ನೀವು ನೋಡಿದರೆ, ಮಹಾಭಾರತ ಮತ್ತು ಹರಿವಂಶದಲ್ಲಿ ನೀವು ನೋಡಿದ್ರೆ ಹೈಹಯರು ತಾರಜಂಘರು ಅಂತೆಲ್ಲ ಒಂದು ವರ್ಗ ಇತ್ತು. ಅವರೆಲ್ಲ ಬಂದು ಆ ರೇವತನ ತಮ್ಮನನ್ನು ಓಡಿಸಿಬಿಟ್ರು. ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ ಅವ್ರ ಬಗ್ಗೆ. ಆಗ ಆ ರಾಜ್ಯವನ್ನು ಬಿಟ್ಟು ಓಡಿದರು ರೇವತನ ತಮ್ಮಂದಿರು. ಓಡಿದ ಮೇಲೆ ಇವ್ರಿಗಾದರೂ ಆಳ್ಲಿಕ್ಕಾಯ್ತಾ? ಆಗಲಿಲ್ಲ. ಯಾಕೆಂದರೆ ಇವರಿಗೆ ಮುರಿಯೋದ್ರಲ್ಲಿ ಆಸಕ್ತಿಯೇ ವಿನಃ ಕಟ್ಟೋದರಲ್ಲಿ ಅಲ್ಲ. ಈಗ ನಮ್ಮ ಪಕ್ಕದ ದೇಶ ನೋಡ್ತಾ ಇಲ್ವೇ, ಅವರಿಗೆ ಯಾವತ್ತೂ ಡಿಸ್ಟ್ರಕ್ಷನ್ನಲ್ಲಿರುವಂತಹ ಉತ್ಸಾಹ ಕನ್ಸ್ಟ್ರಕ್ಷನ್ನಲ್ಲಿ ಇರೋದಿಲ್ಲ ಅವುಗಳಿಗೆ. ಹಾಗೆ ಒಡೆದು ಪುಡಿ ಮಾಡಿ ಅವರು ಎಲ್ಲ ಚಲ್ಲಾಪಿಲ್ಲಿ ಆಗೋದ್ರು. ಎಷ್ಟೋ ಕಾಲ ಆದಮೇಲೆ ಸಮುದ್ರ ಆಕ್ರಮಿಸಿಕೊಂಡು ಬಿಟ್ಟಿತ್ತು. ಆ ಸಮುದ್ರದ ಮಧ್ಯದಲ್ಲಿ ಮತ್ತೆ ಕೃಷ್ಣ ಬಂದು ಅದೇ ಜಾಗದಲ್ಲಿ ಪಟ್ಟಣ ಕಟ್ಟಿದ. ಅದಕ್ಕೆ ಆನರ್ಥ ಕುಶಸ್ಥಲಿ ಅಂತೆಲ್ಲ ಕರೀತಾರೆ, ಆನರ್ಥ ದೇಶ ಅಂತ. ಅದೂ ಒಂದು ಕಾರಣ. ಇವನು ಬರೋ ಅಷ್ಟೊತ್ತಿಗೆ ಮತ್ತೆ ಪಟ್ಟಣ ನಿರ್ಮಾಣ ಆಗೋಗಿತ್ತು. ಆದರೆ ವಿನ್ಯಾಸ ಎಲ್ಲ ಬದಲಾವಣೆ ಆಗಿತ್ತು. ವಿನ್ಯಾಸ ಬದಲಾವಣೆ ಹೇಗಾಯಿತು ಅಂತ ಹೇಳಿ ನಮಗೆ ಇದರಲ್ಲಿ ಹರಿವಂಶದಲ್ಲಿ ಗೊತ್ತಾಗತ್ತೆ. ದಿವಸ ಈ ಸೈಟ್ ಇಲ್ಲಿರಬೇಕು, ಈ ರೀತಿ ಕಟ್ಟಡ ಕಟ್ಟಬೇಕು, ಇಲ್ಲಿ ಈ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಕೃಷ್ಣ ಖುದ್ದಾಗಿ ನಿಂತು ವಿಶ್ವಕರ್ಮನಿಗೆ ಹೇಳಿದ ಅಂತ ಬರುತ್ತೆ ಹರಿವಂಶದಲ್ಲಿ. ಸ್ವಲ್ಪ ವಿಷ್ಣು ಪರ್ವದಲ್ಲಿಯೂ ಬರುತ್ತೆ. ಅಂದರೆ ನಮಗೆ ದೇವರು ಅತಿಮಾನುಷ ಚರಿತ್ರೆಯನ್ನು ತೋರಿಸಿದ್ದಾನೆ, ಆದರೆ ಪೂರ್ತಿ ಅಮಾನುಷವಾಗಿಯನ್ನು ನಡ್ಕೊಳ್ಳಿಲ್ಲ, ಅತಿಲೋಕವಾಗಿಯನ್ನು ನಡ್ಕೊಳ್ಳಿಲ್ಲ. ಹೀಗಾಗಿ ದೇವರು ಎಲ್ಲವನ್ನೂ ಅಮಾನುಷವಾಗಿ ದೈವಿಕವಾಗಿ ಏನು ಮಾಡ್ತಾ ಇರಲಿಲ್ಲ, ಮಾನುಷವಾಗಿಯೂ ಕೆಲಸ ಮಾಡಿದ್ದಾನೆ ದೇವರು. ಹೀಗಾಗಿ ಇವನು ಈ ರೇವತ ಬ್ರಹ್ಮಲೋಕಕ್ಕೆ ಹೋದ ಮೇಲೆ ಸಂಗೀತ ಕೇಳ್ತಾ ಇರಬೇಕಾದ್ರೆ ಇವನು ಪಟ್ಟಣ ಎಲ್ಲ ನಾಶ ಆಗಿ ಎಷ್ಟೋ ಕಾಲ ಕಳೆದು ಸಮುದ್ರ ಎಲ್ಲ ಆಕ್ರಮಿಸಿಕೊಂಡು ಯುಗಗಳು ಕಳೆದು ಕೆಳಗಡೆ ಬರ್ಬೇಕಾದ್ರೆ ಮತ್ತು ಅದೇ ರೀತಿ ಪಟ್ಟಣ ಇತ್ತು. ಏನು ಅದ್ಭುತ! ನಾನು ಊರಿಗೆ ಹೋದೆ, ಮನೆ ಕೆಡವಿ ಬೀಳಿಸಿದ್ರು, ನಾನು ಬರೋ ಅಷ್ಟರಲ್ಲಿ ಮನೆ ಕಟ್ಟೋದು ಹೆಂಗಿರುತ್ತೋ ಹಾಗೆ. ಆ ಥರ ಇಡೀ ಪಟ್ಟಣ ಹಾಗಾಗೋದು ಅಂದ್ರೆ ಏನು? ಸುತಾಂ ದತ್ವಾ ನವದ್ಯಾಂಗೀಂ ಬಲಾಯ ಬಲಚಾಲಿನೆ ಬದರ್ಯಾಕ್ಷಂ ಯಯೌ ರಾಜ ತಪ್ತುಂ ನಾರಾಯಣಾಶ್ರಮಂ. ಸುತಾಂ ದತ್ವಾ ಅನವದ್ಯಾಂಗೀಂ, ಒಂದು ಚೂರು ದೋಷವಿಲ್ಲದ ಅಂಗ ಇರುವ ಆ ರೇವತಿಯನ್ನ ಬಲರಾಮನಿಗೆ ಕೊಟ್ಟ. ಅದು ಮುಂದೆ ನೀವು ಹರಿವಂಶ ಇತ್ಯಾದಿಗಳಲ್ಲೆಲ್ಲ ನೋಡಿದಾಗ ಬಲೋಪಿತಾಂ ಪುರಾತನ ಪ್ರಮಾಣ ಸಂಸ್ಥಿತಾಂ ಹಲಾತ್. ಬಲರಾಮ ಕೃತಯುಗದ ರೀತಿಯಲ್ಲಿ, ತ್ರೇತಾಯುಗದ ರೀತಿಯಲ್ಲಿ ಎತ್ತರವಾಗಿರುವ ಅವಳನ್ನು ತನ್ನ ನೇಗಿಲಿನಿಂದಾಗಿ ಎಳ್ಕೊಂಡು ತನ್ನ ಲೆವೆಲ್ ಮಾಡಿಕೊಂಡ ಅಂತೆ.
ಬದರಿಯಾಖ್ಯಂ, ಹೀಗೆ ಮಗಳನ್ನು ಕೊಟ್ಟು ಬದರಿಗೆ ಹೊಟ್ಟೋದ. ನೋಡಿ, ಬ್ರಹ್ಮಲೋಕಕ್ಕೆ ಹೋದವ ಸಾಧನೆ ಮಾಡ್ಲಿಕ್ಕೆ ಬದರಿಗೆ ಹೋದ. ಅಂದರೆ ತಿಳ್ಕೊಳ್ಬೇಕು, ಸಾಧನೆ ಅಂತ ಹೇಳಿದರೆ ಅವರಿಗೆ ಹೃದಯದಲ್ಲಿ ಇರುವಂತಹ ಅಂದರೆ ಬಿಂಬರೂಪವನ್ನು ಚಿಂತನೆ ಮಾಡಬೇಕಾದದ್ದೇ ಸಾಧನೆ. ಸಾಧನೆ ಅಂದರೆ ಇನ್ನೇನೋ ಅಲ್ಲ. ಅದರಿಂದಾಗಿ ಅವರು ದೇವರನ್ನು ನೋಡಿ ನಮಸ್ಕಾರ ಮಾಡಿ ಅವಳ ಅಣ್ಣನಿಗೆ ಮಗಳನ್ನು ಕೊಟ್ಟು, ಆಯಿತು ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೇನೆ ಅನುಮತಿ ಕೊಡು ಅಂತ ಹೇಳಿ ರೈವತ ರಾಜ ಬದರಿಗೆ ಹೊಟ್ಟೋದ. ಹೀಗಿರುತ್ತೆ. ಮತ್ತೆ ನಾವು ಪ್ರಸಿದ್ಧವಾದದ್ದನ್ನು ನೋಡಿದ್ದೇವೆ. ತನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಅಂದರೆ ದೇವಹೂತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಭಗವಂತನನ್ನು ನಮಸ್ಕರಿಸಿ ಕಪಿಲ ಅನುಮತಿ ಕೇಳಿ ಇದಕ್ಕೆ ಹೊಟ್ಟೋದ, ತಪಸ್ಸಿಗೆ ಅಂತ ಹೊರಟು ಹೋದ. ಅದರಿಂದಾಗಿ ಋಷಯ ಅಂತರ್ದೃಷ್ಟಯ, ಕೆಲವರು ಬಹಿರ್ದೃಷ್ಟಯ, ದೇವತೆಗಳು ಬಹಿರಂತರ್ದೃಷ್ಟಯ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ. ಕೆಲವೊಬ್ಬರು ಹೊರಗಡೆ ಇರುವ ದೇವರನ್ನು ನೋಡಿದ್ರೂ ಮುಕ್ತರಾಗ್ತಾರೆ, ಕೆಲವೊಬ್ಬರು ಒಳಗಡೆ ಇರುವ ದೇವರನ್ನು ನೋಡಿ ಮಾತ್ರ ಮುಕ್ತರಾಗುವುದು. ಇನ್ನು ಸಾಧನೆ ಮಾಡಲಿಕ್ಕೆ ದೇವಾದಿಗಳಿಗೆ ಬಹಿರಂತರ್ದೃಷ್ಟಯ, ಅವರು ಇವಾಗ ಅರ್ಜುನನೋ ಭೀಮಸೇನನೋ ಏಕಕಾಲದಲ್ಲಿ ಹೊರಗಡೆ ಇರುವ ದೇವರನ್ನು, ಹೃದಯದ ಒಳಗಡೆ ಇರುವ ದೇವರನ್ನು ಕಾಣಬಲ್ಲ ಶಕ್ತಿ ಇರುತ್ತೆ ಅವರಿಗೆ. ಹೀಗಾಗಿ ಈ ರೇವತ ಬದರಿಗೆ ಹೊರಟ ಅನ್ನುವಲ್ಲಿಗೆ ನವಮಸ್ಕಂಧೆ ಚತುರ್ಥೋಧ್ಯಾಯ. ಶ್ರೀ ಶುಕ ಉವಾಚ ನಾಭಾಗೋನ್ಯಸ್ತತ ಪ್ರಾಜ್ಞೋ ಯಮ್ಮತ್ವಾ ಭ್ರಾತರಂ ಕವಿಂ ಯವಿಷ್ಟಂ ವ್ಯಭಜಂದಾಯಂ ಬ್ರಹ್ಮಚಾರಿಣಮಾಹತಃ. ಆಮೇಲೆ ನಾಭಾಗ ಅಂತ ಒಬ್ಬ ಮನುವಿನ ಮಕ್ಕಳು, 10 ಜನ ಮಕ್ಕಳಲ್ಲಿ ನಾವು ಪೃಷದ್ರನನ್ನು ನೋಡಿದೆವು, ಕವಿಯನ್ನು ನೋಡಿದೆವು, ಆಮೇಲೆ ಶರ್ಯಾತಿಯನ್ನು ನೋಡಿದೆವು, ಆ ಶರ್ಯಾತಿಯ ವಂಶವನ್ನು ನೋಡಿಕೊಂಡು ಬಂದೆವು. ನಾಭಾಗನನ್ನು ಈಗ ನೋಡ್ತಾ ಇದ್ದೇವೆ. ದಿಷ್ಟಧೃಷ್ಟರನ್ನು ನೋಡಿದೆವು. ಕಾಲಾನಂತರ ಅವರು ಬ್ರಾಹ್ಮಣರಾಗಿ ಕನ್ವರ್ಟ್ ಆಗಿ ಹೋದರು, ಕೆಲವೊಬ್ಬ ಅಂತೂ ವೈಶ್ಯರಾಗಿ ಕನ್ವರ್ಟ್ ಆಗಿ ಹೋದರು ಅಂತ ನಾವು ಅವ್ರ ಬಗ್ಗೆ ನೋಡಿದೆವು. ಇನ್ನು ಉಳಿದಿರೋದು ನಾಭಾಗ, ಅದರಲ್ಲಿ ಒಬ್ಬ ಪ್ರಧಾನ ನಾಭಾಗ. ಆ ನಾಭಾಗ ಏನು ಮಾಡಿದ, ಅವನಿಗೆ ಹಲವಾರು ಜನ ಮಕ್ಕಳಿದ್ರು. ಅವನಿಗೆ ಒಬ್ಬ ಮಗ ಕಡೆಯವ, ಒಳ್ಳೆ ಪ್ರಜ್ಞಾವಂತ. ಇವನು ಆ ಪ್ರಜ್ಞಾವಂತನಾದ ಮಗ ಬ್ರಹ್ಮಚಾರಿ. ಉಳಿದವರು ಅಷ್ಟೇನು ಪ್ರಜ್ಞಾವಂತರಲ್ಲ, ಅವರಿಗೆ ಆಸ್ತಿ ಬರೆದು ಕೊಡಲಿಲ್ಲ. ಯವಿಷ್ಠಂ ವ್ಯಭಜಂದಾಯಂ ಬ್ರಹ್ಮಚಾರಿಣಮಾಹತಃ ಭ್ರಾತರೋ ಭಾಂತ ಕಿಂ ಮಹ್ಯಂ ಭಜಾನ ಪಿತರಂ ತವ ಕಿಮ್ಮ ಆರ್ಯಾಸ್ತತಾ ಭಾಂಕ್ಷುಃ ಮಾ ಪುತ್ರಕ ತದಾ ಧೃತಾಃ. ಯಾವಾಗ ಅಣ್ಣಂದಿರಿಗೆಲ್ಲ ಆಸ್ತಿ ಇದೆ, ತಮ್ಮ ಹೋಗಿ ಕೇಳಿದ, ಭ್ರಾತರಃ ಅಭಾಂತ, ಅಲ್ಲ ನೀವು ನನ್ನನ್ನು ಬಿಟ್ಟು ತಂದೆಯ ಆಸ್ತಿಯನ್ನು ನಿಮ್ಮ ಪಾಡಿಗೆ ನೀವು ಪಾಲು ಮಾಡಿಕೊಂಡು ಬಿಟ್ರಿ. ಇದು ವೇದದಲ್ಲೂ ಬಂದಿರುವ ಕಥೆ. ನಿಮ್ಮ ಪಾಲಿಗೆ ಇದು ಆಸ್ತಿಯನ್ನು ಭಾಗ ಮಾಡ್ಕೊಂಡು ಬಿಟ್ರಿ, ನನಗೇನು ಅಂತ ಅವನು ಕೇಳಿದ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಅಪ್ಪನನ್ನು ಕೇಳು ಅಂತ. ನಮ್ಮನ್ನೇನು ಕೇಳ್ತೀನಿ, ನಮಗೆ ಆಸ್ತಿಯನ್ನು ಕೊಟ್ಟವ ನಮ್ಮ ಅಪ್ಪ, ಅಂದರೆ ನಿನ್ನ ಅಪ್ಪನೂ ಕೂಡ. ನಿನಗೆ ಯಾಕೆ ಆಸ್ತಿ ಭಾಗ ಮಾಡಿಕೊಡ್ಲಿಲ್ಲ ಅಂತ ನೀನು ಯಾರನ್ನು ಕೇಳಬೇಕು? ನಿಮ್ಮ ಅಪ್ಪ ಅಂದರೆ ನನ್ನ ಅಪ್ಪನನ್ನು ಕೇಳಬೇಕು ಅಂದರು. ಹಂಗೆ ಅವನು ಸೀದಾ ಹೋದ. ಅದಕ್ಕೆ ಅವನು ನಗುತ್ತಾ ತಂದೆ ಹೇಳಿದ ಅಂತೆ, ಮಗು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡವೋ. ಅಂಗಿರಸ ಸತ್ರಂ ಆಸತೇದ್ಯ ಸುಮೇಧಸಃ ಷಷ್ಠಮುಪೇತ್ಯಾಹ ಕವೇ ಮುಹ್ಯಂತಿ ಕರ್ಮಣಿ. ನೋಡು, ಅಂಗಿರಸ್ ಋಷಿಗಳು ಸತ್ರವನ್ನು ಕೈಗೊಂಡಿದ್ದಾರೆ. ಸತ್ರ ಅಂತ ಹೇಳಿದ್ರೆ ದೀರ್ಘಕಾಲ ಮಾಡುವ ಯಾಗ. ಅದರಲ್ಲಿ 6ನೆಯ ದಿವಸ, 6ನೆಯ ಕಾಲ. ಒಂದು ಕಾಲ ಅಂತ ಹೇಳಿದ್ರೆ ಯಜ್ಞದಲ್ಲಿ 3 ಭಾಗಗಳು: ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ.
6 ದಿವಸ ಕಳೆದ ಮೇಲೆ 6ನೇ ಕಾಲದಲ್ಲಿ ಅಂದರೆ 6ನೇ ದಿವಸದ ಸಾಯಂ ಸವನದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀನಲ್ಲಿಗೆ ಹೋಗು. ತಾನ್ಸ್ತ್ವಂ ಶಂಸಯ ಸೂಕ್ತೆ ದ್ವೇ ವೈಶ್ವದೇವೇ ಮಹಾತ್ಮನಃ ತೇ ಸ್ವರ್ಯಂತೋ ಧನಂ ಸತ್ರ ಪರಿಶೇಷಿತಮಾತ್ಮನಃ. ಅಲ್ಲಿಗೆ ಹೋಗಿ ಅಗ್ನಿದೇವತಾಕವಾದ ಸೂಕ್ತವನ್ನು ಹೇಳು. ಅದರಲ್ಲಿ ಒಂದು ಆಪ್ರಿ ಸೂಕ್ತ, ಇನ್ನೊಂದು ವೈಶ್ವದೇವಿ ಸೂಕ್ತವೇ. ಅಲ್ಲಿ ಹೋಗಿ ಹೇಳು. ಆಪ್ರಿ ಅಂತಂದರೆ ಯಾವುದನ್ನು ಪಠಿಸಿದರೆ ದೇವತೆಗಳಿಗೆ ಅತ್ಯಂತ ಪ್ರೀತಿಯಾಗ್ತದೋ ಅದು ಆಪ್ರಿ. ಆ ಆಪ್ರಿ ಸೂಕ್ತ ಅಂದರೆ ಆ ಥರದ ಸೂಕ್ತಗಳ ಸಮೂಹ ಇದೆ, ಆಪ್ರಿ ಸೂಕ್ತಗಳು ಅಂತ. ಆ ಆಪ್ರಿ ಸೂಕ್ತಗಳಲ್ಲಿ ಒಂದು ಈ ಸೂಕ್ತದಲ್ಲಿ ಸೇರಿದೆ. ಈ 2 ಸೂಕ್ತಗಳನ್ನು ಹೇಳು, ಅವರಿಗೆ ಬಹಳ ಪ್ರಿಯ ಆಗತ್ತೆ. ತಾನಸ್ತ್ವಂ ಶಂಸಯ ಸೂಕ್ತೆ ದ್ವೇ ವೈಶ್ವದೇವೇ ಮಹಾತ್ಮನಃ. ಅವರು ಯಾಗ ಮುಗಿಸುವಾಗ ಈ ಸೂಕ್ತವನ್ನು ಹೇಳಿದಲ್ಲದೆ ಯಾಗ ಮುಗಿಸ್ಲಿಕ್ಕೆ ಬರಲ್ಲ. ಆ ಸೂಕ್ತ ಯಾವುದು ಅಂತ ಹೇಳು ಸಾಕು ನೀನು. ಆ ಸೂಕ್ತವನ್ನು ಬಾಯಲ್ಲಿ ಮೊದಲನೇ ರುಕ್ಕಿನಿಂದ ಕಡೆಯ ರುಕ್ಕಿನವರೆಗೆ ಹೇಳಿದ್ರು ಸಾಕಿ. ದಾಸ್ಯಂತಿ ತೇಥ ತಾನ್ ಗಚ್ಚ ತಥಾ ಸಕೃತವಾನ್ ಯಥಾ ತಸ್ಮೈ ದತ್ವಾ ಯಯುಸ್ವರ್ಗಂ ತೇ ಸತ್ರ ಪರಿವೇಚಣಂ. ಅಲ್ಲಿಗೆ ಹೋದರೆ ನಿನಗೆ ಯಜ್ಞದಲ್ಲಿ ಉಳಿದ ಭಾಗವನ್ನೆಲ್ಲ ನಿನಗೆ ಕೊಟ್ಟುಬಿಡ್ತಾರೆ. ಇಷ್ಟು ಅವನು ಹೇಳಿದ, ತಂದೆ ಹೇಳಿದ ರೀತಿ. ನಾಭಾಗ ಅಂತನ್ನುವವ ತನ್ನ ಮಗ ಕವಿಗೆ ಹೇಳಿದ ರೀತಿ. ನಾಭಾಗ ಅಂತಂದರೆ ಏನು? ಇದಕ್ಕೆ ಸಮಾಸಾಂತರ್ಗತ ಸಮಾಸ ಅಂತ. ನಾಭಾಗ ಅಂದರೆ ಏನು ಅಂತ ಹೇಳಿ ನಾನು ಹೇಳ್ತೇನೆ. ಬಹಳ ಸೊಗಸಾದ ಸಮಾಸ. ಆ ತರಹದ ಸಮಾಸ ಇಡೀ ವ್ಯಾಕರಣದ ರೀತಿ ಆಗೋದೇ ಇಲ್ಲ, ಆದರೆ ಇಲ್ಲಾಗಿದೆ. ಅದೇನು ಅಂತ ಹೇಳ್ತೇನೆ. ಅದೇ ರೀತಿ ಆ ಸತ್ರದ ಬಳಿಗೆ ಹೋದ. 6ನೇ ದಿವಸ ಆಯಿತು, 6ನೆಯ ಕಾಲ ಬಂತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ 5ನೇ ದಿವಸ 3 ಸವನ ಆದಮೇಲೆ 6ನೇ ದಿವಸ 3ನೇ ಸವನ, ಅದು ಷಷ್ಠ ಅಂತಲೇ ಕರೆಯೋದು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಗ ಈ ಸೂಕ್ತವನ್ನು ಹೇಳಿ ಇದರ ಮೂಲಕ ಆಹುತಿ ಕೊಡ್ರಿ ಇಂದ. ಈ ಹುಡುಗ ಹೇಳಿದ್ದನ್ನು ನೋಡಿ ಅವನಿಗೆ ಏನು ಮಾಡಬೇಕು ಅಂತ, ಅವನಿಗೇನು ಕೊಡಬೇಕು ಅಂತ ಗೊತ್ತಾಗದೆ ಸತ್ರ ಪರಿವೇಷಣಂ, ಯಾಗದಲ್ಲಿ ಉಳಿದದ್ದನ್ನೆಲ್ಲ ಅವನಿಗೆ ಕೊಟ್ಟು ಹೊಟ್ಟೋದು. ಸೊರೆಯುಹು. ಇದು ಕವಿಯ ಕಥೆ. ನಾಭಾಗನಿಗೆ ಮಗನಾಗಿ ಅವನ ಹೆಸರು ನಾಭಾಗ ಅಂತಾಯಿತು ಕಡೆಗೆ. ತಂ ಕಶ್ಚಿತ್ ಸ್ವೀಕರಿಷ್ಯಂತಂ ಪುರುಷಂ ಕೃಷ್ಣದರ್ಶನ ವಾಚೋತ್ತರತೋಭ್ಯೇತ್ಯ ಮಮೇದಂ ವಾಸ್ತುಕಂ ವಸು. ಆಗ ಒಬ್ಬ ಬಂದ, ಕಪ್ಪಗಿದ್ದಾನೆ ನೋಡಲಿಕ್ಕೆ. ಬಂದು, ನೋಡೋ, ಯಜ್ಞಭೂಮಿಯಲ್ಲಿ ಉಳಿಸಿದ ಹಣ ಎಲ್ಲ ನನ್ನದು, ನೀನು ಹೆಂಗೆ ತೊಗೊಂಡೋಗ್ತಾ ಇದ್ದೀ ಅಂತ. ಮಮೇದ ಮೃಚಿಭಿರ್ದತ್ತಮಿತಿ ತರ್ಹಿ ಸ್ಮ ಮಾನವ ಸ್ಯಾನ್ನೌತೆ ಪಿತರಿ ಪ್ರಶ್ನ ಸಗತ ಪಿತರಂ ತಥಾ. ಇವನಿಗೆ ನಿಜವಾಗಿಯೂ ನಾಭಾಗ ಅಂತಾನೆ ಹೆಸರು ಈ ಕವಿಗೆ. ಯಾಕೆ ಅಂದರೆ ನಾಭಾಗ ಅಂದ್ರೇನು? ಭಾಗ ಇಲ್ಲದವ ನಭಾಗ. ತಂದೆ ತಾಯಿಗಳ ಆಸ್ತಿ ಯಾರ ಪಾಲಿಗೆ ಇಳಿದು ಬರಲಿಲ್ವೋ ಅವನು ನಭಾಗ. ಹಾಗಂತ ಹೇಳಿ ನಭಾಗ ಆದರೆ ಭಾಗ್ಯವಂತ ಅಲ್ಲ ಅಂತ ಅನ್ಬೇಡಿ, ಅತ್ಯಂತ ಭಾಗ್ಯವಂತ. ಹೀಗಾಗಿ ನಾಭಾಗ ಅಂತ. ವೇದದಲ್ಲಿ ಐತರೆಯ ಬ್ರಾಹ್ಮಣಾದಿಗಳಲ್ಲಿ ಇವನ ಬಗೆಗೆ ವಿವರಣೆ ಇದೆ. ಸ್ವಲ್ಪ ಬೇರೆ ಬೇರೆ ಬ್ರಾಹ್ಮಣಗಳಲ್ಲಿಯೂ ಇವನ ಉಲ್ಲೇಖ ಇದೆ. ಅಲ್ಲಿ ನಾಭಾನೇರಿಷ್ಠ ಅಂತ ಕೂಡ ಕರೀತಾರೆ ಕೆಲವೊಮ್ಮೆ ಇವನನ್ನು. ಗೃಹ್ಯಸೂತ್ರಗಳಲ್ಲಿ ಈ ರೀತಿ ಬೇರೆ ಹೆಸರನ್ನು ಹೇಳ್ತಾರೆ. ನಾಭಾಗಸ್ತಂ ಪ್ರಣಮ್ಯ. ಸೀದಾ ಹೋದ. ಅವನು ಬಂದು ಕೇಳಿದಾಗ ಇವನು ಹೇಳಿದ, ಇಲ್ಲ ಇಲ್ಲ ನನಗೆ ಋಷಿಗಳು ಕೊಟ್ಟದ್ದು ಅಂತ. ಆ ಪುರುಷ ಹೇಳಿದ, ನೋಡು ಮಗು, ನಿನ್ನ ಅಪ್ಪನ ಹತ್ರ ಹೋಗಿ ಕೇಳು,
ಅವನು ನನಗೆ ಕೊಟ್ಟರೆ ನನ್ನದು, ನಿಂದು ಅಂತ ಹೇಳಿದ್ರೆ ನಿನ್ನದು ಅಂತ ಸೀದಾ ಹೋದ ಮನುವಿನ ಹತ್ತಿರ. ಅಜ್ಜ ಅಪ್ಪ ಎಲ್ಲ ಇದ್ರು ಅಲ್ಲಿ. ಅಪ್ಪ, ಅಜ್ಜ, ಅದು ಯಾರದದು ದುಡ್ಡು? ಯಜ್ಞ ಮುಗಿಯುವಾಗ ಉಳಿದದ್ದನ್ನೆಲ್ಲ ನನಗೆ ಕೊಟ್ಟು ಹೋದರು. ನಾನು ಅದನ್ನು ತಕೊಂಡು ಬರಬೇಕು ಅಂತ ಇರುವಾಗ ಯಾರೋ ಒಬ್ಬ ಬಂದು ನಿನ್ನದಲ್ಲ ಇದು ನಂದು ಅಂದ. ನಾನು ಋಷಿಗಳು ನನಗೆ ಕೊಟ್ಟಿದ್ದು ಅಂದೆ. ಇಲ್ಲ ಇಲ್ಲ, ನೀನು ಹೋಗಿ ಮನುವನ್ನು ಕೇಳು ಅಂತಂದ. ನಿನ್ನನ್ನು ಬಂದು ಕೇಳ್ತಾ ಇದ್ದೇನೆ, ಯಾರ್ದದು? ಚಕ್ರುರ್ಹಿ ಭಾಗಂ ರುದ್ರಾಯ ಸದೇವ ಸರ್ವಮರ್ಹತಿ ಯಜ್ಞವಾಸ್ತುಗತಂ ಸರ್ವಂ ಉಚ್ಛಿಷ್ಟ ಮೃಷಯ ಕ್ವಚಿತ್. ಅದಕ್ಕೆ ಅವರ ಅಪ್ಪ ಎಲ್ಲ ಹೇಳಿದ್ರು, ನೋಡು ಮಗು, ಯಜ್ಞದಲ್ಲಿ ಉಳಿದ ಭಾಗ ಏನಿದೆ ಅದು ರುದ್ರನಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಅವನು ರುದ್ರನೇ ಆಗಿದ್ರೆ ಎಲ್ಲ ಅವಂದೇ, ನಿಂದೇನೂ ಅಲ್ಲ ಅಂತಂದು. ನಾ ಭಾಗಸ್ಥಂ ಪ್ರಣಮ್ಯಾಹ ತವೇಶ ಕಿಲ ವಾಸ್ತುಗಂ ಇತ್ಯಾಹ ಮೇ ಪಿತಾ ಬ್ರಹ್ಮನ್ ಶಿರಸಾ ತ್ವಾಂ ಪ್ರಸಾದಯೇ. ಸೀದಾ ಬಂದ ಅವನು, ನಾಭಾಗ ಕವಿ ಅವನು, ಆದರೆ ನಾಭಾಗ ಅಂತಲೇ ಹೆಸರು. ನಾಭಾಗ ಬಂದು ನಮಸ್ಕಾರ ಮಾಡಿದ. ಯಾರಿಗೆ? ರುದ್ರನಿಗೆ. ನಮ್ಮ ಪೂರ್ವಪುರುಷರು ಹೇಳ್ತಾ ಇದ್ದಾರೆ, ಎಲ್ಲ ಹಣ ನಿನ್ನದೇ ಅಂತೆ, ನನಗದು ಗೊತ್ತಿರಲಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ ನಮಸ್ಕಾರ ಮಾಡಿದ. ಯತ್ತೇ ಪಿತಾ ವದದ್ಧರ್ಮಂ ತ್ವಂಚ ಸತ್ಯಂ ಪ್ರಭಾತತೆ ದದಾಮಿತೆ ಮಂತ್ರದೃಚಃ ಜ್ಞಾನಂ ಬ್ರಹ್ಮ ಸನಾತನಂ. ಅವನು ಬಹಳ ಸಂತೋಷಗೊಂಡ. ಅವನು ಯಾರು ಅಂದರೆ ಸಾಕ್ಷಾತ್ ಸದಾಶಿವ. ಯಜ್ಞೋಚ್ಛಿಷ್ಟವನ್ನು ಸ್ವೀಕಾರ ಮಾಡಲಿಕ್ಕೆ ದೇವರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ರುದ್ರದೇವರಿಗೆ. ಹೀಗಾಗಿ ಅದೆಲ್ಲ ಸದಾಶಿವನದ್ದು. ಇವನು ತಗೊಳ್ಬೇಕು ಅಂತ ಬಂದಾಗ ಅವ್ರು ಬಂದು ಕೇಳಿದ್ರು. ಅವನು ಎಲ್ಲವನ್ನೂ ಕೊಟ್ಬಿಟ್ಟ. ಆಯಿತು, ನಾನು ಸತ್ಯ ತಿಳಿಬೇಕು, ಸತ್ಯವನ್ನು ತಿಳಿದೆ, ಕೊಟ್ಟೆ ಅಂತ. ಭಾರಿ ಖುಷಿಯಾಯಿತು. ಮಗು, ನಿನ್ನ ಹಿರಿಯರು ಧರ್ಮವನ್ನು ಹೇಳಿದ್ದಾರೆ, ನೀನು ಸತ್ಯವನ್ನು ಆಚರಣೆ ಮಾಡ್ತಾ ಇದ್ದಿಯಿಂದ. ನೋಡಿ, ಯತ್ತೇ ಪಿತಾ ವದದ್ಧರ್ಮಂ ತ್ವಂಚ ಸತ್ಯಂ ಪ್ರಭಾಚತೆ. ಅವ್ರು ಹೇಳಿದ್ದು ಧರ್ಮ, ನೀನು ಮಾತಾಡ್ತಾ ಇರೋದು ಸತ್ಯ. ಬಹಳ ಖುಷಿಯಾಗಿದೆ ನನಗೆ. ನಿನಗೆ ಮಂತ್ರವನ್ನು ಮಾತ್ರ ನೋಡುವ ಅರ್ಹತೆ ಬಂದಿದೆ, ಅಂದರೆ ವೇದ ಮಂತ್ರವನ್ನು ಕಾಣುವಂತಹ ಶಕ್ತಿ ನಿನಗೆ ಬಂದಿದೆ. ಇದ್ರ ಜೊತೆಗೆ ವೇದವನ್ನು ನೋಡುವಂತಹ, ಇದು ವೇದದಲ್ಲಿ ಹೇಳಿದ ತತ್ವವನ್ನು ಕಾಣುವಂತಹ ಶಕ್ತಿಯೂ ಬರಲಿ, ನಾನು ಆಶೀರ್ವಾದ ಮಾಡ್ತೇನೆ. ಇನ್ನೇನು ಬೇಕು? ದುಡ್ಡು ಕೊಟ್ಟ, ದುಡ್ಡು ಸಿಕ್ಕಿತು, ಮಂತ್ರದ್ರಷ್ಟರೂ ಆದ, ಮಂತ್ರದ್ರಷ್ಟುವಿನ ಜೊತೆಗೆ ತತ್ವದ್ರಷ್ಟರು ಆದ. ವೇದದಲ್ಲಿ ಈ ಭಾಗ ಇದೆ. ಕೆಲವೊಮ್ಮೆ ಮಂತ್ರ ಕಾಣುತ್ತೆ, ಮಂತ್ರದ ಅರ್ಥ ಗೊತ್ತಾಗಬೇಕು ಅಂತ ಇಲ್ಲ, ಮಂತ್ರ ಬಂದ್ಬಿಡುತ್ತೆ, ಅರ್ಥ ಗೊತ್ತಾಗಬೇಕು ಅಂತಿಲ್ಲ. ಕೆಲವೊಮ್ಮೆ ಅರ್ಥ ಗೊತ್ತಾಗತ್ತೆ, ಹೇಗಿದೆ ಆ ತತ್ವ ಕಾಣೋದಿಲ್ಲ. ನಿನಗೆ ಹಾಗಲ್ಲ, ಮಂತ್ರವನ್ನು ಈಗಾಗಲೇ ಕಂಡಿದ್ದೀಯಾ, ತತ್ವ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳಿ ದುಡ್ಡನ್ನು ಕೊಟ್ಟ. ಇನ್ನೇನ್ರಿ ಬೇಕು? ಇದೆಲ್ಲ ಯಾಕೆ ಬಂದದ್ದು? ಸತ್ಯ. ಆ ಹಣದ ಬಗ್ಗೆ ಅವನಿಗೆ ಅಭಿಮಾನ ಇರಲಿಲ್ಲ, ಅದರಿಂದಾಗಿ ಬಂದದ್ದು. ಪತಂಜಲ ಮಹಾಭಾಷ್ಯದಲ್ಲಿಯೂ ಕೂಡ, ಪತಂಜಲಿಗಳ ಮಹಾಭಾಷ್ಯದಲ್ಲಿ ಹೇಳ್ತಾರೆ, ಏಕಸ್ಮಿನ್ ಜನ್ಮನಿ ಏಕಸ್ಮಿನ್ನೇವ ಪಾಂಡಿತ್ಯಂ ಅಂತ. ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಆಳವಾದ ಪ್ರಜ್ಞೆ ಇರುತ್ತೆ. ಯಾವಾಗ? ಆಪ್ರಸ್ಥ ತಂಡುಲಾಹ, ಒಂದು ವಾರಕ್ಕೆ ಆಗುವಷ್ಟು ಮಾತ್ರ ಹಣವನ್ನು ಇಟ್ಟುಕೊಂಡವರು ಅಥವಾ ಧಾನ್ಯವನ್ನು ಇಟ್ಟುಕೊಂಡವರು, ಹಗಲು ರಾತ್ರಿ ಶಾಸ್ತ್ರದ ಬಗ್ಗೆ ಚಿಂತನೆ ಮಾಡುವವರಿಗೆ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಆಳವಾದ ವೈದುಷ್ಯ ಇರುತ್ತೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಶಾಸ್ತ್ರಗಳ ಬಗ್ಗೆ ಐಡಿಯಾ ಇರುತ್ತೆ ಅಂತ. ಅಂದರೆ ಜ್ಞಾನ ಅನ್ನೋದು ಆಸೆ, ಆಮಿಷ, ವಂಚನೆ ಇತ್ಯಾದಿಗಳ ಹಿಂದೆ ಬಿದ್ದರೆ ಸಿಗೋಲ್ಲ. ಜ್ಞಾನ ಅನ್ನೋದು ಒಬ್ಬನ ಪರಿನಿಷ್ಠಿತ ಜ್ಞಾನವನ್ನು ನೋಡಿ ಅವನ ವೈರಾಗ್ಯವನ್ನು ತೀರ್ಮಾನ ಮಾಡಬೇಕೇ ವಿನಃ ಅವನು ಮಡಿಪಂಚ ಉಟ್ಕೊಂಡಿದ್ದಾನೆ ಅದಕ್ಕಾಗಿ ವೈರಾಗ್ಯ ಇದೆ ಅವನಿಗೆ ಅಂತ ಅಂದುಕೋಬೇಡಿ. ಇದು ಬಹಳ ಪರ್ಟಿಕ್ಯುಲರ್. ಇದು ನೋಡಿ, ದದಾಮಿತೆ ಗೃಹಾಣ ದ್ರವಿಣಂ ದತ್ತಂ ಯತ್ ಸತ್ರ ಪರಿವೇಶಿತಂ. ಮತ್ತೆ ನನ್ನ ಹಣ ಅಲ್ವಾ, ನಾನು ನಿನಗೆ ಇಡೀ ದುಡ್ಡನ್ನು ಕೊಡುತ್ತೇನೆ, ತಗೊಂಡು ಹೋಗು, ಯಜ್ಞ ಭಾಗದಲ್ಲಿ ಉಳಿದದ್ದೆಲ್ಲ ನಿನ್ನದೇ ಅಂತ.
ಇತ್ಯುಕ್ತ್ವಾಂತರ್ದಧೇ ರುದ್ರ ಭಗವಾನ್ ಸತ್ಯವತ್ಸಲಃ. ಆ ರುದ್ರದೇವನಿಗೆ ಒಂದು ವಿಶೇಷಣ ಸತ್ಯವತ್ಸಲ ಅಂತ. ನನ್ನಿಯನ್ನ ಪ್ರೀತಿಯಿಂದ ನೋಡುವವ. ನನ್ನಿ ಅಂದರೆ ಸತ್ಯ, ಸತ್ಯವನ್ನು ಬಹಳ ಪ್ರೀತಿಸುವವ ರುದ್ರ. ಏತತ್ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತಃ ಕವಿರ್ಭವತಿ ಮಂತ್ರಜ್ಞ ಗತಿಂ ಚೈತಿ ತಥಾತ್ಮನಃ. ಯಾರು ಈ ಭಾಗವನ್ನು ಚಿಂತನೆ ಮಾಡ್ತಾನೆ, ನಾಭಾಗನನ್ನು ನೆನಪಿಸಿಕೊಳ್ತಾನೆ, ಈ ಕಥೆಯನ್ನು ಇಡೀ ಚಿಂತನೆ ಮಾಡ್ತಾನೆ, ಅವನು ಮಂತ್ರಜ್ಞ, ವೇದದ ಅರ್ಥವನ್ನು ತಿಳ್ಕೊಳ್ತಾನೆ, ಮಂತ್ರವನ್ನು ಕಾಣ್ತಾನೆ, ಆತ್ಮಗತಿಯನ್ನು ಹೊಂದುತ್ತಾನೆ ಅಂತ. ಎಂತಹ ಫಲ ಗೊತ್ತಾ ಇದಕ್ಕೆ? ಅದಕ್ಕೆ ದಿವಸ ಬೆಳಗ್ಗೆ ಸಂಜೆ ಈ 12 ಶ್ಲೋಕ ಇದೆ. ಅಥವಾ ನಾಭಾಗನ ಚರಿತ್ರೆಯನ್ನು ನೆನಪಿಸಿಕೊಂಡ್ರೂ ಆಯಿತು, ಒಳ್ಳೆ ಗತಿಯಾಗತ್ತೆ. ಯಾಕೆಂದರೆ ಜಗತ್ತಿನ ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ಒಂದು ಸಬ್ಜೆಕ್ಟಿನಲ್ಲಿ ಋಷಿಯಾಗೋದಿದೆಯಲ್ಲ, ಅದು ಜಗತ್ತಿನ ದೊಡ್ಡ ಸೌಭಾಗ್ಯ. ಯಾಕೆಂದರೆ ಒಂದು ವಿಚಾರದಲ್ಲಿ ಒಬ್ಬ ಋಷಿಯಾದ ಅಂದರೆ ಅವನ ಹೆಸರು ತಲೆತಲಾಂತರದವರೆಗೂ ಉಳಿದಿರುತ್ತೆ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕೇ? ಅಜ್ಞಾನದಿಂದ ಬರುವ ತೃಪ್ತಿ ಇನ್ಯಾವುದರಿಂದಲೂ ಬರೋಲ್ಲ. ಆ ತೃಪ್ತಿ ಇರುತ್ತೆ, ಅವನ ಹೆಸರು ಉಳಿದಿರುತ್ತೆ, ಇನ್ನೇನು ಬೇಕು? ಉಳಿದವ್ರಿಗೆ ಏನೇನು ಸಿಗತ್ತೋ ಅದು ಆ ಜಗತ್ತಿನಲ್ಲಿ ಬದುಕಿದ್ದವನಿಗೆ ಅದು ಸಿಕ್ಕೇ ಸಿಗತ್ತೆ. ಅದಕ್ಕಾಗಿ ಹೋರಾಡೋದೆ. ಉಳಿದವರಿಗೆಲ್ಲರಿಗೂ ಏನು ಸಿಗ್ತಾ ಇರುತ್ತೆ ಅವನ ಕಾಲದಲ್ಲಿ, ಅದು ಅವನಿಗೂ ಸಿಗತ್ತೆ. ಹೀಗಾಗಿ ನಾಭಾಗನ ಕಥೆಯನ್ನು ಓದಿದವರಿಗೆ ಮಂತ್ರದರ್ಶನ ಮಾಡುವ ಯೋಗ್ಯತೆ ಬರುತ್ತೆ. ಗತಿಂ ಚೈತ ತಥಾತ್ಮನಃ, ಆತ್ಮಗತಿ ಅವನಿಗೆ ಗೊತ್ತಾಗತ್ತೆ. ಎದುರುಗಡೆ ನಿಂತವರು ಯಾರು ಅಂತ ಗೊತ್ತಾಗತ್ತೆ, ನಾನು ಏನಾಗಿದ್ದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಸಾಯಂಕಾಲ ಮತ್ತು ಬೆಳಗ್ಗೆ ಈ ನಾಭಾಗನನ್ನು ನೆನಪಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಶ್ರೀಮದ್ಭಾಗವತೆ ನವಮಸ್ಕಂಧೆ ಪಂಚಮೋಧ್ಯಾಯ. ವೇದದಲ್ಲಿ ಬಹಳ ವಿಸ್ತಾರವಾದ ಚಿಂತನೆ ಇದೆ ನಾಭಾಗನ ಬಗ್ಗೆ, ಅದನ್ನು ನೋಡುವ. ಶ್ರೀ ಶುಕೌವಾಚ ನಾಭಾಗಾದಂಬರೀಚೋ ಭೂತ್ ಮಹಾಭಾಗವತ ಕೃತಿ ನಾಸ್ಪೃಶದ್ ಬ್ರಹ್ಮಚಾಪೋಪಿ ಚಕ್ರ ಪ್ರತಿಹತ ಕ್ವಚಿತ್. ನಾಭಾಗನ ಮಗ ಅಂಬರೀಷ, ಭಗವದ್ಭಕ್ತ. ನಾಸ್ಪೃಶದ್ ಬ್ರಹ್ಮಚಾಪೋಪಿ, ಬ್ರಾಹ್ಮಣರ ಶಾಪವೂ ಕೂಡ ಅವನನ್ನು ಮುಟ್ಟಲಿಲ್ಲ. ಚಕ್ರದಿಂದ ರಕ್ಷಿತನಾಗಿದ್ದ. ರಾಜೋವಾಚ ಭಗವನ್ ಶ್ರೋತುಮಿಚ್ಛಾಮಃ ರಾಜರ್ಷೇಸ್ತಸ್ಯ ಧೀಮತಃ ನ ಪ್ರಾಯಾದ್ಯತ್ರ ನಿರ್ಮುಕ್ತೋ ಬ್ರಹ್ಮದಂಡೋ ದುರತ್ಯಯಃ. ರಾಜ ಕೇಳ್ತಾನೆ, ಭಗವನ್ ಪೂಜ್ಯರೇ, ನಾನು ಕೇಳಬೇಕು ಅಂತ ಬಯಸಿದ್ದೇನೆ, ಆ ರಾಜಋಷಿಯ ಬಗ್ಗೆ ಹೇಳಿ. ಯಾಕೆ ಅಂದರೆ ಆ ಶಾಪ ಕೊಟ್ಟ ಬ್ರಾಹ್ಮಣ ಪೊಟ್ಟು ಅಲ್ಲ, ಬಹಳ ದೊಡ್ಡ ಋಷಿ. ಅಂಥವ್ರಿಗೆ ಹಾಗಾಯಿತು ಯಾಕೆ ಅಂದರೆ ಇವನ ಮಹತ್ವ ಎಂಥದ್ದು, ಅದನ್ನು ಕೇಳಬೇಕು ಅಂತ ಇದ್ದೇನೆ. ಶ್ರೀ ಶುಕೌವಾಚ ಅಂಬರೀಚೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ ಅವ್ಯಯಾಂ ಚ ಶ್ರಿಯಂ ಲಬ್ಧ್ವಾ ವಿಭವಂ ಚಾತುಲಂ ಭುವಿ. ನೋಡಿ, ನಾಭಾಗನ ಮಗ ಅಂಬರೀಷ. ಎಂತಹ ತಂದೆಗೆ ಎಂಥ ಮಗ. ತಂದೆಗೆ ತಕ್ಕ ಮಗ ಅಥವಾ ಮಗನಿಗೆ ತಕ್ಕ ತಂದೆ ಕೆಲವೊಮ್ಮೆ ಬಹಳ ದುರ್ಲಭ. ತಂದೆಗೆ ತಕ್ಕ ಮಗ ಅಂತಂದರೆ ಆ ತಂದೆಯ ಯೋಗ್ಯತೆ ಬಹಳ ದೊಡ್ಡದು ಅಂತ. ಅಥವಾ ತಂದೆಗೆ ತಕ್ಕ ಮಗ ಕೆಲವೊಮ್ಮೆ ಎಲ್ಲವೂ ಯೋಗ್ಯತೆ ಅಂತಲ್ಲ, ಯೋಗ. ಆ ಯೋಗ ಬಹಳ ಜನರಿಗೆ ಒಲಿಯೋದಿಲ್ಲ. ಮಗ ಹೀಗಿದ್ದರೆ ತಂದೆ ಹಾಗಿರ್ತಾನೆ, ತಂದೆ ಹಾಗಿದ್ದರೆ ಮಗ ಹೀಗಿರ್ತಾನೆ. ಅಂಬರೀಚೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ. ಅಂಬರೀಷ ಬಹಳ ದೊಡ್ಡ ರಾಜ. ಮೇನೇತಿ ದುರ್ಲಭಂ ಸರ್ವಂ ಪುಂಸಾಂ ತತ್ ಸ್ವಪ್ನ ಸಂಮಿತಂ ವಿದ್ವಾನ್ ವಿಭವ ನಿರ್ವಾಣಂ ತಮೋ ವಿಶತಿ ಯತ್ ಪುಮಾನ್. ನಾವು ಕನಸಿನಲ್ಲಿಯೂ ಕಾಣದಷ್ಟು ಸಂಪತ್ತು ಅವನಿಗಿತ್ತು. ಆದರೆ ವಿಭವ ನಿರ್ವಾಣಂ, ಅವನು ಆ ತಮ್ಮ ಸಂಪತ್ತಿನಿಂದ ಉಂಟಾಗುವಂತಹ ಕತ್ತಲೆ ಮುಸುಕಲಿಕ್ಕೆ ಬಿಡಲೇ ಇಲ್ಲ.
ವಾಸುದೇವೇ ಭಗವತಿ ತದ್ಭಕ್ತೇಷು ಚ ಸಾಧುಷು ಪ್ರಾಪ್ತೋ ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಟವತ್ ಸ್ಮೃತಂ. ಪರಮಾತ್ಮನಲ್ಲಿ, ಪರಮಾತ್ಮನ ಭಕ್ತರಲ್ಲಿ ಉತ್ಕಟವಾದ ಧ್ಯಾನವನ್ನು ಹೊಂದಿದ ಏನೇದಂ ಲೋಷ್ಟವತ್ ಸ್ಮೃತಂ, ಅವನಿಗೆ ತನ್ನ ಸುತ್ತ ಇರುವ, ತನ್ನ ಹತ್ತಿರ ಇರುವ ಸಂಪತ್ತನ್ನು ಮಣ್ಣು ಹೆಂಟೆ ಅಂತ ತಿಳಿತಾ ಇದ್ದ. ಅಷ್ಟು ಎತ್ತರದ ಜೀವ ಅವನು. ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಮನಸ್ಸನ್ನು ದೇವರ ಅಡಿಗಳಲ್ಲಿ ಇಟ್ಟಿದ್ದ, ಮಾತನ್ನು ದೇವರ ಗುಣಗಳನ್ನು ಹೇಳಲಿಕ್ಕೆ ಮೀಸಲಿಟ್ಟಿದ್ದ, ಕೈಗಳನ್ನು ದೇವರ ಮಂದಿರವನ್ನು ಗುಡಿಸಲಿಕ್ಕೆ ಮೀಸಲಾಗಿಟ್ಟಿದ್ದ, ಕಿವಿಯನ್ನು ದೇವರ ಗುಣಗಣಗಳನ್ನು ಕೇಳೋದಕ್ಕೆ ಮುಡಿಪಾಗಿ ಇಟ್ಟ. ಮುಕುಂದಲಿಂಗಾಲಯದ ರಚನೆ ದೃಚೌ ತದ್ಭೃತ್ಯ ಗಾತ್ರ ಸ್ಫುರಚೇಂಗತಂಗಂ ಘ್ರಾಣಂಚ ತತ್ಪಾದ ತರೋದ ತೌರಭ ಶ್ರೀಮತ್ತುಳಸ್ಯಾಮೃತನಾಂ ತದರ್ಪಿತೆ. ಕಣ್ಗಳನ್ನು ದೇವರ ಪ್ರತಿಮೆಗಳನ್ನು ನೋಡಿ ಮನಸ್ಸನ್ನು ದೇವರ ರೂಪವನ್ನು ನೆನಪಿಸಿಕೊಳ್ಳೋದರಲ್ಲಿ ಇಟ್ಟಿದ್ದ. ಅವನ ಅಂಗ ದೇವರ ಭಕ್ತರ ಸೇವೆಗೆ ಮೀಸಲಾಗಿತ್ತು. ಮೂಗನ್ನು ದೇವರ ಅಡಿಗಳಿಗೆ ಅರ್ಪಿಸಿದ, ತಾವರೆಯನ್ನು, ಹೂವನ್ನು ಮೂಸುವುದರಲ್ಲಿ ತೊಡಗಿದ್ದ. ಅವನಿಗೆ ಅರ್ಪಿತವಾದ ನೈವೇದ್ಯವನ್ನು ತಿನ್ನಲಿಕ್ಕೆ ನಾಲಿಗೆಯನ್ನು ಮೀಸಲಾಗಿಟ್ಟಿದ್ದ. ಪಾದವು ಹರೇ ಕ್ಷೇತ್ರ ಪಥಾನುತರ್ಪಣೆ ಚಿರೋ ಹೃಚೀಕೇತ ಪದಾಭಿವಂದನೆ ಕಾಮಂತು ದಾಸ್ಯೇನ ತು ಕಾಮ ಕಾಮ್ಯಯ ತಥೋತ್ತಮ ಶ್ಲೋಕ ಜನಾಶ್ರಯಾಮೃತಿಂ. ಅವನ ಅಡಿಗಳು ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ತೊಡಗಿದ್ದವು. ಅವನ ತಲೆ ದೇವರಿಗೆ ಬಾಗಲಿಕ್ಕಾಗಿ ಇತ್ತು. ಅವನ ಬಯಕೆ ದೇವರ ದಾಸ್ಯದಲ್ಲಿ ಇತ್ತು. ಬೇರೆ ಕಾಮವನ್ನು ಅದು ಬಯಸ್ತಾ ಇರಲಿಲ್ಲ. ಒಟ್ಟಾರೆ ದೇವರಲ್ಲಿ ಭಕ್ತಿ ಇತ್ತು. ಏವಂ ತದಾ ಕರ್ಮ ಕಲಾಪಮಾತ್ಮನ ಪರೇಧಿಯಜ್ಞೇ ಭಗ. ಪರಮಾತ್ಮನನ್ನು ತಿಳಿದ ಜ್ಞಾನಿಗಳ ಸಲಹೆಯನ್ನು ಕೇಳ್ತಾ ರಾಜ್ಯ ಪಾಲನೆ ಮಾಡ್ತಾ ಇದ್ದ. ಈ ಜ್ಯೇಷ್ಠಮೇಧೈರಧಿಯಜ್ಞಮೀಶ್ವರಂ ಮಹಾವಿಭೂತ್ಯೋಪಚಿತಾಂಗ ದಕ್ಷಿಣೈ ತತೈರ್ವಸಿಷ್ಠಾಸಿತ ಗೌತಮಾದಿಭಿರ್ವಿದ್ವಾನಭಿಸ್ತ್ರೋತಮತೌ ಸರಸ್ವತೀಂ. ಅಶ್ವಮೇಧ ಮೊದಲಾದ ಹಿರಿದಾದ ಯಾಗಗಳನ್ನು ಮಾಡಿದ, ಯಾರೂ ಊಹಿಸಲಾಗದಷ್ಟು ದಾನಗಳನ್ನು ಮಾಡಿದ. ಯಸ್ಯ ಕ್ರತುಷು ಗೀರ್ವಾಣಾ ಸದಸ್ಯ ಋತ್ವಿಜೋದ್ವಿಜಾ ತುಲ್ಯರೂಪಾಶ್ಚಾನಿಮಿಚಾವ್ಯದೃಶ್ಯಂತ ಸುವಾತತಃ. ಅವನು ಮಾಡುವ ಯಾಗದಲ್ಲಿ ದೇವತೆಗಳೇ ಸಾಕ್ಷಾತ್ತಾಗಿ ಸದಸ್ಯರಾಗಿದ್ದರು. ಹೋಮವನ್ನು ಅವರೇ ಇನ್ನೊಂದು ರೂಪದಿಂದ ಬಂದು ತೆಗೆದುಕೊಂಡರು. ಜನರಿಗೆಲ್ಲರಿಗೂ, ಸದಸ್ಯರಾಗಿರುವವರಿಗೂ, ಅಗ್ನಿಯ ನಡುವೆ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇರುವವರಿಗೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಅನ್ನುವಷ್ಟು ದೇವತೆಗಳ ಪ್ರೆಸೆನ್ಸ್ ಅಲ್ಲಿತ್ತು. ಸ್ವರ್ಗೋ ನ ಪ್ರಾರ್ಥಿತೋ ಯಸ್ಯ ಮನುಜೈರಮರ ಪ್ರಿಯ ಶೃಣ್ವದ್ಭಿರುಪಗಾಯದ್ಭಿ ಉತ್ತಮ ಶ್ಲೋಕ ಚೇಷ್ಟಿತಂ. ಅವನ ರಾಜ್ಯದಲ್ಲಿರುವ ಸಾಮಾನ್ಯ ಜನರೂ ಕೂಡ ಸ್ವರ್ಗವನ್ನು ಬಯಸಲಿಲ್ಲ. ದೇವರ ಭಕ್ತಿ ನಮಗೆ ಇದ್ರೆ ಸಾಕು ಅಂತ ಅನ್ನುವಂತೆ ಇತ್ತು. ಸಮೃದ್ಧ ಯಸ್ಯ ನೋ ಕಾಮಾಃ ಸ್ವರಾಜ್ಯ ಪರಿಭಾವಿತಾಃ ದುರ್ಲಭ ಅಪಿ ಸಿದ್ಧಾನಾಂ ಮುಕುಂದಂ ಹೃದಯ ಪಶ್ಯತಃ. ಅವನಿಗೆ ಬಯಕೆಗಳಿರಲಿಲ್ಲ, ಆದರೆ ಎಲ್ಲರೂ ಬಯಸುವಂಥದ್ದೆಲ್ಲ ಅವನ ಸುತ್ತ ಇತ್ತು. ಸಿದ್ಧರಿಗೂ ದುರ್ಲಭವಾದದ್ದೆಲ್ಲ ಇತ್ತು. ಸ ಇತ್ತಂ ಭಕ್ತಿಯೋಗೇನ ತಪೋಯುಕ್ತೇನ ಪಾರ್ಥಿವ ಸ್ವಧರ್ಮೇಣ ಹರಿಂ ಪ್ರೀಣನ್ ಸಂಗಾನ್ ಸರ್ವಾಂಚನೈರ್ಜಹೌ. ಭಕ್ತಿಯೋಗದಿಂದ, ತಪಸ್ಸಿನಿಂದ ದೇವರನ್ನೇ ನೆನಪಿಸಿಕೊಳ್ಳುತ್ತಾ ತನ್ನ ಧರ್ಮದಿಂದ ದೇವರನ್ನು ಸಂತೋಷಗೊಳಿಸಿದ. ಗೃಹೇಶು ದಾರೇಶು ಸುತೇಶು ಬಂಧುಷು ದ್ವಿಪೋತ್ತಮಸ್ಯಂದನವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಯುಧಾದಿಶ್ವನಂತ ಭೋಗೇಶ್ವಕರೋದ ತನ್ಮತಿಂ. ಮನೆಯಲ್ಲಿ, ಹೆಂಡಿರಲ್ಲಿ, ಮಕ್ಕಳಲ್ಲಿ, ಬಂಧುಗಳಲ್ಲಿ, ಆನೆ, ಕುದುರೆ, ರಥ, ಕಾಲಾಳು ಮೊದಲಾದ ಸೈನ್ಯದಲ್ಲಿ, ರತ್ನದಲ್ಲಿ, ಆಭರಣದಲ್ಲಿ, ಆಯುಧದಲ್ಲಿ ಇದು ಪರಮಾತ್ಮ ಕೊಟ್ಟ ಸಲಕರಣೆ ಅಂತ ಚಿಂತಿಸಿ
ಇದು ನಿತ್ಯವಾದದ್ದಲ್ಲ, ಪರಮಾತ್ಮನ ಒಲುಮೆ ಮಾತ್ರ ನಿತ್ಯವಾದದ್ದು ಎಂದು ಚಿಂತಿಸಿದವ. ತಸ್ಮಾ ಅದಾಧರಿಶ್ಚಕ್ರಂ ಹರಿಶ್ಚಕ್ರಂ ಪ್ರತ್ಯನೇಕ ಭಯಾವಹಂ ಏಕಾಂತ ಭಕ್ತಿಯೋಗೇನ ಪ್ರೀತೋ ಭೂತಾಭಿರಕ್ಷಣಂ. ದೇವರು ಅವನ ರಕ್ಷಣೆಗೆ ತನ್ನ ಚಕ್ರವನ್ನೇ ಇತ್ತ. ಅರಿರಾಧೈಶಿರ್ವಿಷ್ಣು ಮಹಿಷ್ಯಾತುಲ್ಯಚೀಲಯ ಯುಕ್ತ ಸಾಂವತ್ಸರಂ ವೀರ ದಧಾರ ದ್ವಾದಶಿ ವ್ರತಂ. ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಬಯಸಿ ಅವನೇನು ಮಾಡಿದ? ದ್ವಾದಶಿ ವ್ರತವನ್ನು ಮಾಡಿದ. ಅಂದರೆ ಏಕಾದಶಿ ಮಾಡಿ ದ್ವಾದಶಿ ಜ್ಞಾನಿಗಳಿಗೆ ಉಣ್ಣಿಸಿ ಪಾರಣೆ ಮಾಡಿಸಿ ಆಮೇಲೆ ಅವನು ಉಣ್ಣುವ ಕ್ರಮ. ವ್ರತಾಂತೆ ಕಾರ್ತಿಕೆ ಮಾಸೆ ತ್ರಿರಾತ್ರಂ ಸ ಉಪೋಚಿತಃ ಸ್ನಾತಕ್ ಕದಾಚಿತ್ ಕಾಳಿಂದ್ಯಾಂ ಹರಿಂ ಮಧುವನೇರ್ಚಯತ್. ವ್ರತದ ಕಡೆಯಲ್ಲಿ ಕಾರ್ತಿಕ ಮಾಸದಲ್ಲಿ 3 ರಾತ್ರಿ ಅವನು ಉಪವಾಸ ಮಾಡಿ, ಅಂದರೆ ಏಕಾದಶಿ, ದಶಮಿ, ಏಕಾದಶಿ, ದ್ವಾದಶಿ. ಶ್ರವಣ ನಕ್ಷತ್ರ ಬಂದಿತ್ತು ಅಂತ ಕಾಣುತ್ತೆ, ಅದರಿಂದಾಗಿ 3 ರಾತ್ರಿ ಆಗತ್ತೆ. ಶ್ರವಣ ನಕ್ಷತ್ರ ಬಂದರೆ ಮಾತ್ರ 3 ರಾತ್ರಿ ಉಪವಾಸ ಅಲ್ಲ. ದಶಮಿ ಮತ್ತು ಏನು ಅದು ಉಪವಾಸ ಅಂದರೆ, ದಶಮಿ ಉಪವಾಸ ಅಂತ ಕರೆಯೋದೇನು ಗೊತ್ತಾ? ಉಪ್ಪು ಖಾರ ಇಲ್ಲದ ಹವಿಷ್ಯಾನ್ನವನ್ನು ಉಂಡು, ಅಂದರೆ ಅದು ನಿಜವಾಗಿಯೂ ದಿನತ್ರಯ ವ್ರತ ಒಂದು, ಏಕಾದಶಿ ವ್ರತ ಒಂದು ಉತ್ತಮ ಕಲ್ಪ ಮತ್ತು ಮಧ್ಯಮ ಕಲ್ಪ ಅಂತ 2 ಕ್ರಮ ಉಂಟು. ಉತ್ತಮ ಕಲ್ಪ ಅಂತ ಹೇಳಿದ್ರೆ ದಶಮಿ ಮಧ್ಯಾಹ್ನ ಪುರುಷ ಸೂಕ್ತ ಹೋಮದಲ್ಲಿ ಹಾಕಿ ಉಳಿದ ಅನ್ನವನ್ನು, ಹಾಲು ಮತ್ತು ಅನ್ನ, ಅದಕ್ಕೆ ಉಪ್ಪು ಮೊದಲಾದವುಗಳು ಅಕ್ಷಾರ ಲವಣವ್ರತಾಹ ಅಂತ ಆಚಾರ್ಯರು ಹೇಳ್ತಾರೆ. ಅದನ್ನು ಉಂಡು ಅವತ್ತು ರಾತ್ರಿ ಏನನ್ನೂ ಸ್ವೀಕಾರ ಮಾಡದೆ ದ್ವಾದಶಿ, ಇದು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಬೆಳಗ್ಗೆ ಊಟ, ಅದು ಈ ಥರದ್ದೇ. ಆಮೇಲೆ ಅವತ್ತು ಇಡೀ ಏನು ತಿನ್ನಲಿಕ್ಕಿಲ್ಲ, ಮಾರನೇ ದಿವಸ ಬೆಳಗ್ಗೆ. ಇದು ಉತ್ತಮ ಕಲ್ಪವ್ರತ. ಇನ್ನು ಮಧ್ಯಮ ಕಲ್ಪವ್ರತ ಇದೆ. ಮಧ್ಯಮ ಕಲ್ಪವ್ರತ ನಾವು ಈಗ ಮಾಡ್ತಾ ಇರುವಂಥದ್ದು. ಏಕಾದಶಿ ಉಪವಾಸ, ದಶಮಿ ಮತ್ತು ದ್ವಾದಶಿ ಏನಿದೆ 2 ಹೊತ್ತು ಊಟ, 2 ಹೊತ್ತು ಇದು ತೆಗೆದುಕೊಳ್ಳೋದು. ಊಟ ಅಂತ ಹೇಳಿದ್ರೆ ಅನ್ನ ಅಂತಲೇ ಬಂದ್ಬಿಡುತ್ತೆ. ಒಟ್ಟು 2 ಹೊತ್ತು ಆಹಾರ ಸ್ವೀಕಾರ ಮಾಡೋದು, ಇದು ಕ್ರಮ. ಅವನು ಹಾಗೆ ಮಾಡಿದ್ದ. ಮಹಾಭಿಷೇಕ ವಿಧಿನ ಕಾಳಿಂದ್ಯಾಂ, ಕಾಳಿಂದಿ ಅಂದರೆ ಯಮುನಾ ನದಿ ತೀರದಲ್ಲಿ ಆ ವ್ರತವನ್ನು ಮಾಡಿ ಮಧುವನೇ ಅರ್ಚಯತ್, ಆ ಮಧುವನದಲ್ಲಿ ದೇವರನ್ನ ಪೂಜಿಸಿದ. ಮಹಾಭಿಷೇಕ ವಿಧಿನ ಸರ್ವೋಪಸ್ಕರ ಸಂಪದ ಅಭಿಷಿಚ್ಯ ವರಾಕಲ್ಪೈ ಗಂಧಮಾಲ್ಯಾರ್ಹಣಾದಿಭಿ. ಬೆಳಗ್ಗೆ ಎದ್ದು ದ್ವಾದಶಿ ಅಂದರೆ ಶ್ರವಣ ನಕ್ಷತ್ರದ ದಿವಸವೂ ಉಪವಾಸ ಮಾಡಿ 3ನೇ ದಿವಸ ಅವನು ಉಣ್ಣುತ್ತಾ ಇದ್ದಾನೆ. ಅಂದರೆ ದ್ವಾದಶಿ ಬೆಳಗ್ಗೆ ಉಣ್ಣಬೇಕು. ಆ ಪಾರಣೆಗಿಂತ ಮೊದಲು ದೇವರನ್ನು ಚೆನ್ನಾಗಿ ಪೂಜೆ ಮಾಡಿದ. ತದ್ಗತಾಂತರ ಭಾವೇನ ಪೂಜಯಾಮಾತ ಕೇಶವಂ ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನ್ ಅಪಿ ಭಕ್ತಿತಃ. ದೇವರಲ್ಲಿಯೇ ಮನಸ್ಸನ್ನು ನೆಲೆಗೊಂಡು ದೇವರನ್ನು ಪೂಜಿಸಿದ, ದೇವರ ಭಕ್ತರಾದ ಬ್ರಾಹ್ಮಣರನ್ನು ಪೂಜಿಸಿದ. ಪ್ರಾಹಿಣೋತ್ಸಾಧು ವಿಪ್ರೇಭ್ಯೋ ಗೃಹೇ ಚನ್ಯರ್ಬುಧಾನಿ ಷಟ್ ಭೋಜಯಿತ್ವಾ ದ್ವಿಜಾನಗ್ರೆ ಸ್ವಾಧ್ವನ್ನಂ ಗುಣವತ್ತಮಂ. ಎಲ್ಲರಿಗೂ ಕೂಡ ದಕ್ಷಿಣೆಯನ್ನು ಇತ್ತು. ಇನ್ನೇನು ಅತ್ಯಂತ ಸ್ವಾದುವಾದ ಅನ್ನ, ಆ ದ್ವಾದಶಿ ಊಟ ಮಾಡಬೇಕು ಅಂತ ಕೂತಿದ್ದಾನೆ, ಪಾರಣೆ ಮಾಡಬೇಕು ಅಂತ ಕೂತಿದ್ದಾನೆ. ಲಬ್ಧ ಕಾಮೈರನುಜ್ಞಾತಃ ಪಾರಣಾಯ ಉಪಚಕ್ರಮೇ ತಸ್ಯ ತರ್ಹ್ಯತಿಥಿ ಸಾಕ್ಷಾತ್ ದುರ್ವಾಸ ಭಗವಾನಭೂತ್. ಅವರೆಲ್ಲರೂ ಕೂಡ ಅನುಜ್ಞೆ ಕೊಟ್ಟರು. ಆಯಿತು, ಅವನು ಅನುಮತಿ ಕೇಳಿದ, ಊಟ ಮಾಡಲೇ ಅಂತ ಕೇಳಿದ. ಎಲ್ಲರದು ಊಟ ಆದಮೇಲೆ ಅವನು ಉಣ್ಣಲಿಕ್ಕೆ ಕೂತ. ಅವಾಗ ಅತಿಥಿಯಾಗಿ ಸಾಕ್ಷಾತ್ ದುರ್ವಾಸರು ಬಂದರು. ತಮಾನರ್ಚಾತಿಥಿಂ ಭೂಯಃ ಪ್ರತ್ಯುತ್ಥಾನಾತರ ಸನಾರ್ಹಣೈ ಯಯಾಚೇಭ್ಯವಹಾರಾಯ
ಪಾದಮೂಲ ಮುಪಾಗತಃ. ಕೂಡಲೇ ಊಟಕ್ಕೆ ಕೂತಿದ್ದವನು, ಪಾರಣೆಗೆ ಅಂತ ಕೂತಿದ್ದವನು ದಿಗ್ಗನೆ ಎದ್ದ. ದುರ್ವಾಸರನ್ನ ಪಾದ್ಯ ಅರ್ಘ್ಯ ಮೊದಲಾದವುಗಳಿಂದ ಸತ್ಕರಿಸಿ ಊಟಕ್ಕೆ ಕೂಡಬೇಕು ತಾವು ಅಂತಂದ. ಪ್ರತಿನಂದ್ಯ ಸತದ್ಯಾಂಚನಾಂ ಕರ್ತುಮಾವಶ್ಯಕಂ ಗತಃ ನಿಮ ಮಧ್ಯ ಬೃಹಧ್ಯಾಯನ್ ಕಾಳಿಂದಿ ಸಲಿಲೆ ಚುಚೌ. ಆಯಿತು, ಆದರೆ ಬೆಳಗ್ಗೆ ಜಪ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದರು ದುರ್ವಾಸರು. ಅವರು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದ್ರೆ, ಇಲ್ಲ ಇಲ್ಲ ಈಗಲೇ ಊಟ ಮಾಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಇನ್ಲಿಕ್ಕಾಗತ್ತೆ. ಆಯಿತು, ಸ್ನಾನ ಮಾಡಲಿಕ್ಕೆ ಅಂತ ಹೊರಟರು. ನಿಮವಜ್ಜ ಮುಳುಗಿದ್ದೆ, ದೇವರನ್ನು ಧ್ಯಾನ ಮಾಡ್ತಾ ಕೂತ್ಬಿಟ್ರು. ಮುಹೂರ್ತಾರ್ಧಾವಶಿಷ್ಟಾಯಾಮ್ ದ್ವಾದ ಅಂದರೆ ಅಲ್ಲೇ ತೀರದಲ್ಲೇ ಇದ್ದಾನವನು. ನಮಗೆ ಈಗ ಕಥೆ ಹೇಳುವಾಗ ಎಲ್ಲೋ ಹೋದ್ರು ಅನ್ನೋ ಹಾಗೆ ಆ ಭಾವನೆ ಬರೋ ಹಾಗೆ ಹೇಳ್ತಾರೆ. ಆ ಭಾವನೆ ಅವರಲ್ಲಿ ಇಲ್ಲದೇ ಇರಬಹುದು, ಆದರೆ ಹೇಳುವಾಗ ಕಥೆ ಹೇಳುವಾಗ ಹೊಟ್ಟೋದ್ರು, ಸ್ನಾನ ಮಾಡಿದ್ರು, ತೀರದಲ್ಲೇ ಇಲ್ಲೇ ಕೂತಿದ್ದಾನವನು, ಅಲ್ಲೇ ಮುಂದೆ ಅವರು ಸ್ನಾನ ಮಾಡಿ ಜಪ ಮಾಡ್ತಾ ಇದ್ದಾರೆ. ಮುಹೂರ್ತಾರ್ಧಾವಶಿಷ್ಟಾಯಾಮ್ ದ್ವಾದಶಿ ಮುಗಿಲಿಕ್ಕೆ ಇನ್ನೊಂದು ಸ್ವಲ್ಪ ಇದೆ, ಅಂದರೆ ಒಂದು 5-10 ನಿಮಿಷಗಳಿದೆ ಅಂತ. ಮುಹೂರ್ತಾರ್ಧ ಅಂತಂದರೆ ಕರೆಕ್ಟಾಗಿ 45 ನಿಮಿಷ, 45 ನಿಮಿಷವನ್ನು ಭಾಗ ಮಾಡಿದ್ರೆ 22:15 ಅಂತ. ಆ ಥರ ಇದೇನಲ್ಲ, ಸ್ವಲ್ಪ ಕಾಲ ಉಳಿದಿತ್ತು ಅಂತಷ್ಟೇ. ದ್ವಾದಶ್ಯಾಂ ಪಾರಣಂ ಪ್ರತಿ ಚಿಂತಯಾಮಾಸ ಧರ್ಮಜ್ಞ ನೃಪಸ್ತದ್ಧರ್ಮ ಸಂಕಟೇ. ಈ ಸಂದರ್ಭದಲ್ಲಿ ಪಾರಣೆಯನ್ನು ಮೀರಿದರೆ ವ್ರತಲೋಪ ಆಗ್ತದೆ, ಅದರಿಂದ ಏನು ಮಾಡೋದು ಅಂತ ಕೇಳಿದ. ಬ್ರಾಹ್ಮಣಾತಿಕ್ರಮೇ ದೋಷಃ ದ್ವಾದಶ್ಯಾಮಪ್ಯಪಾರಣೆ. ಬ್ರಾಹ್ಮಣಾತಿಕ್ರಮ ಮಾಡಿದ್ರೆ ದೋಷ. ದ್ವಾದಶಿ ಪಾರಣೆ ಮಾಡದೆ ಹೋದರೂ ದೋಷ. ಯತ್ಕೃತ್ವ ಸಾಧು ಮೇ ಭೂಯಾತ್ ಅಧರ್ಮೋ ಮಾಂ ನ ಸ್ಪೃಶೇತ್ ನ ಸಂಸ್ಪೃಶೇತ್. ಎರಡೂ ಮಾಡಬೇಕು. ಬ್ರಾಹ್ಮಣರಿಗೆ ಗೌರವ ಸಲ್ಲಿಸಿದಾಗೂ ಆಗಬೇಕು, ದ್ವಾದಶಿ ವ್ರತವೂ ಸಾಂಗವಾಗಿ ಆಗಬೇಕು ಅಂತ ಕೇಳಿದಾಗ, ಎಲ್ಲ ಚಿಂತನೆ ಮಾಡಿದಾಗ ಈ ಒಂದು ಕನ್ಕ್ಲೂಷನ್ ಬಂತು. ಆಹುರಭಕ್ಷಣಂ ವಿಪ್ರಾಹ ಶಶಿತಂ ನಾಶಿತಂಚಯತ್ ಅಂಬಸಾ ಕೇವಲೇನಾಥ ಕರಿಷ್ಯೆ ವ್ರತಪಾರಣಂ. ಆಹುರಭಕ್ಷಣಂ, ನೀರು ಕುಡಿದ್ರೆ ತಿಂದ ಹಾಗೂ ಇರುತ್ತೆ, ತಿನ್ನದ ಹಾಗೂ ಇರುತ್ತೆ. ಅದರಿಂದಾಗಿ ಅಶಿತಂ ನಾಶಿತಂಚಯತ್, ನೀರು ಕುಡಿದ್ರೆ ದೋಷ ಇಲ್ಲ. ಅಂದರೆ ಆಚಾರ್ಯರು ಹೇಳ್ತಾರೆ, ಒಂದೇ ಬಾರಿಗೆ ಎಷ್ಟು ನೀರು ಕುಡಿತೀರೋ ಕುಡೀರಿ, ಅದು ವ್ರತಲೋಪ ಏನು ಬರೋಲ್ಲ. ತೀರಾ ಬೇಕಾಯಿತು ಅಂತಂದರೆ ನಿರ್ಜಲೋಪವಾಸ ಒಳ್ಳೆಯದು. ಏನೋ ವಿಪರೀತ ಸಮಸ್ಯೆಗಳಾಯಿತು ಅಂದರೆ ನೀರು ಕುಡೀರಿ. ನೀರು ಕುಡಿಯೋದರಿಂದ ದೋಷ ಇಲ್ಲ. ಪದೇ ಪದೇ ನೀರು ಕುಡಿತಾ ಇರಬೇಡಿ ಅಷ್ಟೆ. ನಮಗೆ ಗೊತ್ತಿರಲಿಲ್ಲ, ದ್ವಾದಶಿ ಬೆಳಗ್ಗೆ ಸ್ವಾಮಿಗಳು ಪೂಜೆ ಲೇಟು ಅಂತ ಅನ್ಸೋದು. ಕೇಶವಾಯ ಸ್ವಾಹ ಬೊಗಸೆಯಲ್ಲಿ ತಗೊಂಡಿದ್ದಿದೆ ಚಿಕ್ಕಂದಿನಲ್ಲಿ. ಗೊತ್ತಿರಲಿಲ್ಲ ಚಿಕ್ಕ ಮಕ್ಕಳಾದಾಗ. ಅದಕ್ಕೆ ಕ್ಷಮೆ ಉಂಟು ಅಂತ ಅಂದ್ಕೊಳ್ತೇನೆ. ಆದರೆ ಒಂದು ಬಾರಿ ಏಕಾದಶಿ ಆಟ ಆಡಲಿಕ್ಕೆ ಹೋದಾಗ ವಿದ್ಯಾಮಾನ್ಯರು ಬಹಳ ಸಿಟ್ಟು ಮಾಡಿಕೊಂಡಿದ್ದರು. ಕರೆದು ಬೈದರು, ನಿಮಗಿಂತಹ ದುರ್ಬುದ್ಧಿನ ಏಕಾದಶಿ ಆಟ ಆಡೋದಾ ಅಂತ. ಏಕಾದಶಿ ಆಟ ಆಡಬಾರ್ದು ನಮ್ಗೆ ಗೊತ್ತಿರಲಿಲ್ಲ. ಅವತ್ತಿನಿಂದ ಏಕಾದಶಿ ಆಟ ಆಡೋದನ್ನು ಬಿಟ್ಟೆ. ಉಳಿದ ದಿವಸಗಳಲ್ಲಿ ಆಟ ಆಡಿ ತೊಂದರೆ ಇಲ್ಲ ಅಂತ. ಹೀಗಾಗಿ ನೀರು ಅನ್ನೋದು ಉಂಡದ್ದು ಹೌದು, ಉಣ್ಣದೇ ಇರುವಂಥದ್ದು ಹೌದು. ಅಂಬಸಾ ಕೇವಲೇನಾಥ, ಕೇವಲ ನೀರಿನಿಂದ ವ್ರತಪಾರಣೆಯನ್ನು ಮಾಡುತ್ತೇನೆ ಅಂತ ಹೇಳಿ ನೀರನ್ನು ಕುಡಿದ. ಇತ್ಯಪಪ್ರಾಶ್ಚರಾಜರತಿ ಮನಸಾ ಚಿಂತಯನ್ ಮನಸಾಚ್ಯುತಂ ಪ್ರತ್ಯಾಚಷ್ಟ ಕುರು ಶ್ರೇಷ್ಠ ದ್ವಿಜಾಗಮನಮೇವತಃ. ಈ ರೀತಿ ನೀರನ್ನು ಕುಡಿದು, ಅಂದರೆ ಸ್ವಲ್ಪ ಆಚಮನ ತರಹ ನೀರನ್ನು ಕುಡಿದು ದುರ್ವಾಸರು ಬರೋದನ್ನು ಕಾಯ್ತಾ ಕುಳಿತಾ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.